ಗ್ರೌಂಡ್ ರಿಪೋರ್ಟ್ಗಾಗಿ ಇವತ್ತು ನಾವು ಧಾರವಾಡ ಜಿಲ್ಲೆಗೆ ಬಂದಿದ್ದೇವೆ. ಈ ಪ್ರಕರಣ ಒಂದು ಸೈಡ್ಗೆ ನೋಡಿದರೆ ಅವ್ರ ವರ್ಚಸ್ಸು ಇಲ್ಲಿ ಭಾಳ ಹೈ ಇದೆ. ಆದರೆ ಅವ್ರು ಮಾಡಿದ ಕೆಲಸಗಳೇನಂತವಲ್ಲ ಮತಗಳಾಗಿ ಪರಿವರ್ತನೆ ಆಗೋ ಚಾನ್ಸ್ ಇದೆ. ಆಲ್ರೆಡಿ ಅವರು ಜೈಲ್ನಾಗ ಇದ್ರು ಆರಿಸಿ ಬಂದಾರಂತಂದ್ರೆ ಅವ್ರನ್ನ ಯಾರು ನಿಂದ್ರಿಸಿರು ಬರ್ತಾರ ಅನ್ನೋ ಗ್ಯಾರಂಟಿ. ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಕೆಲಸ ಮಾಡ್ಯಾರ, ಚಲೋ ಮಾಡ್ಯಾರ. ಜೈಲ್ದಾಗ ಅದಾರ ಅಂದ್ರು ನಮ್ಮ ರೋಡ್ ಕಾಂಟ್ಯಾಕ್ಟ್ ಕೆಲಸ ಕೊಟ್ಟಾರು. ವಿನಯ್ ಕುಲಕರ್ಣಿಯವ್ರು ಇಲ್ಲಿ ಈ ಭಾಗದಾಗ ಚಲೋ ಕೆಲಸ ಮಾಡ್ಯಾರ. ಅವ್ರದಂತೂ ತನ್ನ ಉಂಡೇವ್ರಿ, ಅವ್ರ ಪರವಾಗಿ ಅದೇವ್ರಿ. ಏನೋ ಕೇಳಪ್ಪ ಅವರು ಕಡಿತಾರ ನಮಗೆ ಮುನಿಸಾರ ಕಳಿಸ್ತಾರೆ ಉಪವಾಸ ಮಂದಿ. ಅಭಿವೃದ್ಧಿ ಹರಿಕಾರ ಅಂದ್ರೆ ವಿನಯ್ ಕುಲಕರ್ಣಿ ಅವರು ಅಭಿವೃದ್ಧಿ ಹರಿಕಾರ. ಯಾರು ಹೋದ್ರು ನಮಗೆ ಮರ್ಯಾದೆ ಕೊಡ್ತಾರೆ. ಸಣ್ಣವ್ರು ಹೋದ್ರು ಅಷ್ಟೇ ರೀ, ದೊಡ್ಡವ್ರು ಹೋದ್ರು ಅಷ್ಟೇ. ಇಷ್ಟು ನಾವು ಕಟ್ಟುಡಿ ಕಟ್ಟತ್ತವ್ರಿಪ್ಪ ಅಂದ್ರೆ ರೊಕ್ಕ ಕೊಡ್ತಿದ್ದಾರೆ. ಎಲ್ಲ ಕೆಲಸಗಳು ಮಾಡ್ಯಾರ, ದಾರಿ ಪಾಡೆಲ್ಲ ಅವರಿಂದ ಚಲೋ ಆಗ್ಯಾರ. ಏನು ನಾವು ನೋಡಿ ಕಾಂಗ್ರೆಸ್ ಪೊಲಿಟಿಕಲ್ 360 ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಾನು ಪುಟ್ಟಪ್ಪ. ಕರ್ನಾಟಕದಲ್ಲಿ ಸರ್ಕಾರ ಬಂದು 3 ವರ್ಷ ಕಳೆದಿದೆ. ಈ ಮಧ್ಯ 6 ಉಪಚುನಾವಣೆಗಳು ನಡೆದಿದೆ. ಇದೀಗ 4ನೇ ವರ್ಷಕ್ಕೆ ಕಾಲಿರುವಂತಹ ಸಂದರ್ಭದಲ್ಲಿ ಮತ್ತೆರಡು ಉಪಚುನಾವಣೆಗಳು ಎದುರಾಗುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಮೊದಲನೇದು ದಿವಂಗತ ಸಚಿವ ಸುಧಾಕರ್ ಅವರ ಕ್ಷೇತ್ರ ಹಿರೂರು, ಮತ್ತೊಂದು ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ಕ್ಷೇತ್ರ ಧಾರವಾಡ. ಹೀಗೇನಾದ್ರೂ ಉಪಚುನಾವಣೆ ನಡೆದ್ರೆ ಈ ಎರಡೂ ಕ್ಷೇತ್ರಗಳಲ್ಲಿ ಜನಾಭಿಪ್ರಾಯ ಯಾರ ಪರವಾಗಿರುತ್ತೆ, ಜನರು ಯಾವ ಪಕ್ಷದ ಪರ ಒಲವನ್ನ ತೋರಿಸ್ತಾ ಇದ್ದಾರೆ, ಈ ಬಗ್ಗೆ ಪೊಲಿಟಿಕಲ್ 360 ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಲಿದೆ. ಇವತ್ತಿನ ಗ್ರೌಂಡ್ ರಿಪೋರ್ಟ್ಗಾಗಿ ನಾವು ಧಾರವಾಡ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೇವೆ. ಧಾರವಾಡ ವಿಧಾನಸಭಾ ಕ್ಷೇತ್ರ, ಈಗ ಧಾರವಾಡ ಗ್ರಾಮೀಣ ಕ್ಷೇತ್ರದ ಭಾಗಗಳಿಗೆ ನಾವು ಗ್ರೌಂಡ್ ರಿಪೋರ್ಟ್ಗಾಗಿ ಬಂದಿದ್ದೀವಿ. ನಮ್ಮ ಜೊತೆ ಒಬ್ರು ಹಿರಿಯರಿದ್ದಾರೆ. ಯಜಮಾನ್ರೆ, ನಿಮ್ಮ ಹೆಸರು? ಚನ್ನಬಸೂರಿ. ಹೆಂಗೈತೆ ಇಲ್ಲಿ? ಈಗ ಒಂದು ವಿನಯ್ ಕುಲಕರ್ಣಿ ಅವ್ರದ್ದು ಒಳಗಡೆ ಹೋಗಿರೋದ್ರಿಂದ ಒಂದು ಬೈ ಎಲೆಕ್ಷನ್ ಆಗುತ್ತೆ ಅಂತ ಸುದ್ದಿ ಇದೆ. ಆದರೆ ಹೆಂಗಿದೆ ಒಲವು, ಯಾರ ಪರವಾಗಿದೆ, ಜೊತೆಗೆ ಕೆಲಸ ಮಾಡೋರ ಹೆಂಗೆ? ಹಾಂ, ಕೆಲಸ ಮಾಡ್ಯಾರ್ರಿ. ರೋಡ್ ಕೆಲಸ ಅದು ಮಾಡ್ಯಾರ್ರಿ. ಏನೇನು ಕೆಲಸ ಆಗೈತೆ? ರೋಡ್ ಕೆಲಸ ಹೋರಿ, ಹೊಲಗೋದನು ಅವು ಒಟ್ಟು ಕೆಲಸ ಮಾಡ್ಯಾರ್ರಿ. ಚಲೋ ಇತ್ತಾ 2023ರಿಂದ? ಹಾಂ, ಚಲೋ ಇತ್ತು. ಈಗ ಹೆಂಗೆ ಬೈ ಎಲೆಕ್ಷನ್ ಬಂದರೆ ಹೆಂಗೆ ನಿಮ್ದೆಲ್ಲ ಒಲವು ಹೆಂಗಿದೆ? ಟಿಕೆಟ್ ಕೊಟ್ರೆ ಮಾಡಿಕೊಡ್ತಾರೆ. ಯಾರಿಗೆ? ಅವ್ರಿಗೆ. ಅವರು ಈಗ ಒಳಗಡೆ ಅವರಲ್ಲ, ಈಗ ಅವ್ರ ಮನೆಯವ್ರಿಗಾರ ಕೊಡ್ಬೋದಲ್ರಿ. ಬಿಜೆಪಿ JDS ಎಲ್ಲ ಹೆಂಗಿದೆ ಇಲ್ಲಿ? ಚಲೋ ಐತೆ, ಚಲೋ ಐತೆ. ಚಲೋ ಐತೆ. ಯಾರು ಗೆಲ್ಬೋದು ಅಂತ ಅನ್ಸುತ್ತೆ ನಿಮಗೆ? ಏನು ಅದ್ರದ್ದು ಹೇಳಕ್ಕೆ ಬರೋದಲ್ರಿ. ಹಣೆ ಬರ ಅವ್ರವ್ರ ಹಣೆ ಬರ. ನಿಮ್ಗೆ ಹೆಂಗೆ ಅನ್ಸುತ್ತೆ? ನಮಗೇನು ಒಟ್ಟು ಬರ್ಬೋದು ಅನ್ನಿಸ್ತದೆ. ಹೊರಗಡೆ ಬರ್ಬೋದು ಅಂತೀರಾ ಅಥವಾ ಬೈ ಎಲೆಕ್ಷನ್ ಬರ್ಬೋದು ಅಂತೀರಾ? ಹೆಂಗಾರ ಒಟ್ಟು ಬರೋ ವಿಚಾರದಾಗಿದ್ರೆ ಬರ್ತತ್ರಿ, ಇರ್ಲಿಕ್ಕಿಲ್ಲ. ನಿಮ್ಮ ಹೆಸರೇನು? ಚನ್ನಬಸೂರು. ಚನ್ನಬಸವ. ಥ್ಯಾಂಕ್ ಯು ಸರ್. ನಮಸ್ತೆ. ಇನ್ಸಿಡೆಂಟ್ ನಿಮಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಹೆಂಗಿದೆ ಸರ್ ಈ ಭಾಗದಲ್ಲಿ ಅಭಿವೃದ್ಧಿ ಹೆಂಗಿದೆ? ಬೆಳಗಾವಿ ಅಥವಾ ಧಾರವಾಡ ಗ್ರಾಮೀಣ ಅಂತ ಬಂದಾಗ ವಿನಯ್ ಕುಲಕರ್ಣಿ ಅವರ ಅಭಿವೃದ್ಧಿ ಅಥವಾ ಬೇರೆ ಪಕ್ಷಗಳ ಶಕ್ತಿ ಹೇಗಿದೆ ಸರ್? ಸರ್, ಅವ್ರ ಈ ಪ್ರಕರಣ ಒಂದು ಸೈಡ್ಗೆ ನೋಡಿದರೆ ಅವ್ರ ವರ್ಚಸ್ಸು ಇಲ್ಲಿ ಭಾಳ ಹೈ ಇದೆ. ಅವ್ರ ವರ್ಚಸ್ಸು ಭಾಳ ಚೆನ್ನಾಗಿದೆ. ಇದೊಂದು ಏನೋ ಈ ಕೇಸಲ್ಲಿ ಈ ಕೇಸನ್ನು ಅವ್ರಲ್ಲಿ ಏನಾದ್ರು ಕನ್ವಿಕ್ಷನ್ ಆಗಲಿ ಅಥವಾ ಏನೋ ಅವ್ರದ್ದು ಶಾಸಕತ್ವ ರದ್ದಾದರೆ ಬೈ ಎಲೆಕ್ಷನ್ನಲ್ಲಿ ಅವ್ರ ಕುಟುಂಬಕ್ಕೆ ಟಿಕೆಟ್ ಕೊಟ್ಟರೆ ಅವರು ಮತ್ತೊಮ್ಮೆ ಆಯ್ಕೆ ಆಗೋ ಚಾನ್ಸಸ್ ಭಾಳ ಇದೆ ಸರ್. ಹೆಂಗಿದೆ? ಅವರು ಲಾಸ್ಟ್ ಈಗ 2 ಟೈಮ್ಸ್ MLA ಆಗಿದ್ರು, ಆವಾಗೆಲ್ಲ ಅಭಿವೃದ್ಧಿ ಹೇಗಾಗಿದೆ ಸರ್? ಈಗ ಅಭಿವೃದ್ಧಿ ಅವರು ಚೆನ್ನಾಗಿ ಮಾಡಿರೋದ್ರಿಂದನೇ ಅವರು ಜೈಲಲ್ಲಿದ್ದರೂ ಕೂಡ ಅವ್ರ ಪತ್ನಿಯವರು ಪ್ರಚಾರ ಮಾಡಿದರೂ ಕೂಡ ಈಗ ಅವ್ರ ಆಯ್ಕೆ ಆಗಿದ್ದಾರೆ ಸರ್. ಅದೇ ಸೇಮ್ ಇದು ಮತ್ತೆ ಕಂಟಿನ್ಯೂ ಆಗುತ್ತೆ ಸರ್. ಅವ್ರ ಕುಟುಂಬದವ್ರಿಗೆ ಟಿಕೆಟ್ ಕೊಟ್ಟರೆ ಮತ್ತೆ ಅವ್ರ ಕುಟುಂಬದವ್ರಿಗೆ ಆಯ್ಕೆ ಆಗುತ್ತೆ ಸರ್. ಹೌದು ಸರ್. ವೀರಣ್ಣ ಸರ್, ನಿಮಗೇನು ಅನಿಸುತ್ತೆ ಸರ್ ಇಲ್ಲಿ ವಾತಾವರಣ? ಅವ್ರ ಕುಟುಂಬದವ್ರು ಕೊಟ್ಟರೆ 100% ಆಗಿ ಕಾಂಗ್ರೆಸ್ ಗೆಲುವು ಸಾಧಿಸುತ್ತೆ. ಅವರು ಜನಾನುರಾಗಿ ಏನೋ ಒಂದು ಮಿಸ್ಟೇಕ್ದಿಂದ ಏನೋ ಆಗಿರ್ಬೋದು ತಪ್ಪು, ಆದರೆ ಅವ್ರು ಮಾಡಿದ ಕೆಲಸಗಳೇನದವಲ್ಲ ಮತಗಳಾಗಿ ಪರಿವರ್ತನೆ ಆಗೋ ಚಾನ್ಸ್ ಇದೆ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಕೊಟ್ಟಿತ್ತು, ಜೊತೆಗೆ ಅವರು ಕೋರ್ಟ್ ಅವ್ರಿಗೆ ಆದೇಶನೂ ಮಾಡಿತ್ತು, ನೀವು ಏರಿಯಾ ಒಳಗಡೆ ಹೋಗಂಗಿಲ್ಲ ಅಂತ. ಅವರು ಒಳಗಡೆ ಇದ್ಕೊಂಡೇ ಗೆಲುವನ್ನು ಸಾಧಿಸಿದ್ರು. ಅವರ ಪ್ರಭಾವ ಜಾಸ್ತಿ ಇತ್ತು. ಅದನ್ನು ಹೊರತುಪಡಿಸಿ ಈಗ ಮತ್ತೆ ಅದೇ ಪ್ರಕರಣದಲ್ಲಿ ಅವರು ಮತ್ತೆ ಜೈಲ್ಪಾಲಾಗುವಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಈಗ ಕ್ಷೇತ್ರದಲ್ಲಿ ಅಭಿವೃದ್ಧಿ ಎಲ್ಲ ಹೇಗಾಗಿದೆ ಸರ್? ಅಭಿವೃದ್ಧಿ ಚೆನ್ನಾಗಾಗಿದೆ. ಅಭಿವೃದ್ಧಿ ವಿಷಯಕ್ಕೆ ಬಂದರೆ ಏನೋ ಪ್ರಾಬ್ಲಮ್ ಇಲ್ಲ. ಅಭಿವೃದ್ಧಿ ಚೆನ್ನಾಗಾಗಿದೆ. ಒಟ್ಟಿನಲ್ಲಿ ಮತ್ತೆ ಅವರ ಕುಟುಂಬದವರು ಜಯ ಸಾಧಿಸಬಹುದು. ಕಾಂಗ್ರೆಸ್ ಚೆನ್ನಾಗಿದೆಯಾ, BJP ಚೆನ್ನಾಗಿದೆ ಸರ್? ಎರಡೂ ಪೈಪೋಟಿ ಇದೆ. ಅವರು BJP ಅವರು ಚೆನ್ನಾಗಿದ್ದಾರೆ, ಇವರು ಚೆನ್ನಾಗಿದ್ದಾರೆ. ಒಟ್ಟಿನಲ್ಲಿ ಇವ್ರ ಮೇಲಿನ ಒಂದು ಪ್ರೀತಿ ವಿಶ್ವಾಸ ಜನನೂರಾಗ ಏನಂತೆಲ್ಲ ಮತಗಳಾಗಿ ಪರಿವರ್ತನೆ ಆಗಲೂಬಹುದು ಅಂತ ನಮ್ಮ ಅನಿಸಿಕೆ. ಸುರೇಶ್ ಅಂತ. ಇದು
ಇದಿಷ್ಟು ಇಲ್ಲಿ ಗರಗ ಗೇಟ್ ಬಳಿ ಇರುವಂತಹ ಸಾರ್ವಜನಿಕರ ಅಭಿಪ್ರಾಯ. ಮತ್ತಷ್ಟು ಗ್ರಾಮಗಳಿಗೆ ಹೋಗೋಣ, ಅಲ್ಲಿರುವಂತಹ ಸಾರ್ವಜನಿಕರ ಅಭಿಪ್ರಾಯವನ್ನ ಪಡ್ಕೊಳ್ಳೋಣ. ಸರ್, ತಮ್ಮ ಹೆಸರೇನು ಸರ್? ಹೆಂಗಿದೆ ಸರ್ ಇಲ್ಲಿ ಅಭಿವೃದ್ಧಿ ಹೇಗಾಗಿದೆ ಲಾಸ್ಟ್ 3 ಇಯರ್ಸು? ದೇಸಾಯಿ ಅವ್ರು ಬೆಸ್ಟ್ ಅನ್ಸುತ್ತಾ, ಕುಲಕರ್ಣಿ ಅವ್ರು ಬೆಸ್ಟ್ ಅನ್ಸುತ್ತಾ? ಎರಡು ಚಲೋ, ಆದ್ರೆ ಅಭಿವೃದ್ಧಿ ಮಾಡ್ಯಾರ ಯಾರ ವಿನಯ್ ಕುಲಕರ್ಣಿ ಅವ್ರದ್ದು ಅಭಿವೃದ್ಧಿ ಚಲೋ ಇದೆ. ಅವರಂತರೂ ಆ್ಯಕ್ಚುಲಿ ಅವರ ಮಿಸ್ಸಸ್ ಇದ್ದಾಗ ಅವರು ಹೊರಗಡೆ ಜಿಲ್ಲಾದೊಳಗೆ ಬರಲೇ ಇದ್ರು ಅವ್ರ ಮಿಸ್ಸಸ್ ಅನುಕೂಲದಿದ್ದರಿಂದ ಅವ್ರು ಆರಿಸಿ ಬಂದಾರೆ. ಎಲ್ಲೇ ಇದೆ ನಮ್ಮ ಕ್ಷೇತ್ರಕ್ಕೆ ಬರಲೇ ಇದ್ದರು ನಮ್ಮ ಶಿವಲೀಲಾ ವಿನಯ್ ಕುಲಕರ್ಣಿ ಅವ್ರು ಅಡ್ಡಾಡಿ ಅವರ ಮನೆಯವ್ರನ್ನ ಆರಿಸ್ಬೋದು. ಪ್ರಭಾವ ಇದೆ ಹಂಗಾದ್ರೆ? ಇದೆ 100%, 100%. ಸೊ ಈ ಸರಿ ಏನಾದರೂ ಅನಿವಾರ್ಯ ಕಾರಣಗಳಿಂದ ಬೈ ಎಲೆಕ್ಷನ್ ಬಂದರೆ ನ್ಯಾಯಾಲಯದ ತೀರ್ಪಿನ ಹಿನ್ನೆಲೆಯಲ್ಲಿ ಏನಾಗ್ಬೋದು ರಿಸಲ್ಟ್ ಒಂದು ನಿಮ್ಗನ್ಸುತ್ತೆ? ಅವರು ಕ್ಷೇತ್ರಕ್ಕೆ ಬರಲೇ ಇದ್ರು ಮತ್ತು ಆರಿಸಿ ಬರ್ತಾರೆ ಈ ಸರಿ. ಹೌದು, 100% ಆರಿಸಿ ಬರ್ತಾರೆ. ನಮ್ಗೆ ಅಷ್ಟು ಹೋಪ್ ಇದೆ, ಯಾಕಂದ್ರೆ ಅವ್ರ ಅಭಿವೃದ್ಧಿ ಕೆಲಸಗಳು ಆಗಿದಾವೆ. 71ನೇ ಕ್ಷೇತ್ರದೊಳಗೆ ಮ್ಯಾಕ್ಸಿಮಮ್ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಭಾಳ ಅಂದ್ರೆ ಭಾಳ ಮಾಡಿದ್ದಾರೆ. ಆಮೇಲೆ ರೈತರ ಪರನೂ ಅದಾರ, ವರ್ಕರ್ ಮತ್ತು ವಿನಯ್ ಕುಲಕರ್ಣಿ, ಅನಿಲ್ ಪಾಟೀಲ್ ಅಂತ. ಸರ್, ನಿಮ್ಗೇನು ಅನ್ಸುತ್ತೆ ಸರ್, ಹೆಂಗಿದೆ ವಾತಾವರಣ? ಬೈ ಎಲೆಕ್ಷನ್ ಬಂದರೆ ಯಾರು ಪರವಾದಂಥ ಒಲವು ಇಲ್ಲಿ ಕಾಣಿಸ್ತಾ ಇದೆ? ಇಲ್ಲಿ ಮತ್ತು ರೂಲಿಂಗ್ ಪಾರ್ಟಿ ಕಾಂಗ್ರೆಸ್ ಇರೋದ್ರಿಂದ ಅದೇ ಬರ್ಬೋದು ಅಂತ 100% ಅದು. ಹೌದು, ಆಧಾರ ಅಂದ್ರೆ ಅವ್ರು ಮಾಡಿರುವಂಥ ಕೆಲಸ, ಅವ್ರು ಮಾಡಿರುವಂಥ ಪಬ್ಲಿಕ್ ಜೋಡಿ ಹೊಂದಾಣಿಕೆ ಎಲ್ಲ ರೀತಿಯಿಂದ ನೋಡಿದ್ರು ಅವೆಲ್ಲ ವಿಶ್ಲೇಷಣೆ ಮಾಡಿದರೆ 100% ಆಗಬಹುದು ನಮ್ಮ ಲೆಕ್ಕಕ್ಕೆ. ಅವ್ರ ಫ್ಯಾಮಿಲಿಗೆಲ್ಲ ಟಿಕೆಟ್ ಕೊಡಬೇಕು ಒಂದಷ್ಟು ಚರ್ಚೆ ಏನು ಕೊಟ್ಟರು ಬರ್ಬೋದು, ಕೊಟ್ಟಿದ್ರು. ಮತ್ತು ಅವ್ರು ಎಲ್ಲಿ ಆಲ್ರೆಡಿ ಅವರು ಜೈಲ್ನಾಗಿದ್ದರು ಆರಿಸಿ ಬಂದಾರ ಅಂತಂದರೆ ಅವ್ರನ್ನ ಯಾರು ನಿಂದ್ರಿಸಿದ್ರು ಬರ್ತಾರ ಅನ್ನೋ ಗ್ಯಾರಂಟಿ ಅದ. ಇದು ಸತ್ಯ. ಈಗ ಅವ್ರು ಜೈಲ್ನಾಗಿದ್ದ ಆರಿಸಿ ಬರ್ತಾರಂತಂದ್ರೆ ಸರಳಲ್ಲ. ಅವರು ಅಲ್ಲಿದ್ದು ಕೂಡ ಇಲ್ಲ, ಅಲ್ಲಿದ್ದರು ಅವ್ರ ಪಾರ್ಟಿ ಯಾರೂ ಇಲ್ಲ ಅಥವಾ ಏನಿಲ್ಲ ಅಂತಂದ್ರು ಪಬ್ಲಿಕ್ ಆರಿಸ್ತಂದ್ರೆ ಅವ್ರ ಮೇಲಿರೋಂಥ ಅವ್ರ ಕೆಲಸ, ಅವ್ರ ಕಾರ್ಯಕ್ರಮ, ಅವ್ರ ಪಬ್ಲಿಕ್ ಜೋಡಿ ಇರುವಂಥ ಹೊಂದಾಣಿಕೆ ಇವೆಲ್ಲ ಒಂದು ರೀತಿಯಿಂದ ಅವ್ರಿಗೆ ಪಾಸಿಟಿವ್ ಆಗೇ ವರ್ಕ್ ಆಗ್ತದೆ. ಈ ಸರಿ JDS BJP ಮೈತ್ರಿ ಆಗಿದೆ, ಇಲ್ಲಿ ಹೊಂದಾಣಿಕೆ ಎಲ್ಲ ವರ್ಕೌಟ್ ಆಗುತ್ತಾ? ಸಾಧ್ಯನೇ ಇಲ್ಲ. JDS ಅಂದ್ರೆ ಬರೋದನ್ನೇ ಇಲ್ಲ. ಒಂದೇದು ಅವ್ರ ಜೊತೆಗಿದ್ರು ಅವ್ರು ಇನ್ನೂ ಕೆಟ್ಟು ಹೋಗ್ತಾರೆ. ಒಂದಮ್ಮ ಅಂತ ಹೇಳ್ಬೇಕಂದ್ರೆ ಕಾಂಗ್ರೆಸ್ ಸ್ಟ್ರಾಂಗ್ ಇದೆ. ಕಾಂಗ್ರೆಸ್ ಸ್ಟ್ರಾಂಗ್ ಇದೆ. ವಿನಯ್ ಕುಲಕರ್ಣಿ ಅವರು ಅವರ ಹೆಸರಿನಲ್ಲಿ ಯಾರನ್ನ ನಿಲ್ಲಿಸಿದ್ರು ಗೆಲ್ಲುವಂಥ ಸಾಧ್ಯತೆ ಇದೆ ಅನ್ನೋ ಅಭಿಪ್ರಾಯವನ್ನ ಇಲ್ಲಿರುವಂಥ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಮತ್ತಷ್ಟು ಜನ ಮಾತನಾಡ್ಸೋಣ. ಧಾರವಾಡ ಗ್ರಾಮೀಣ ಭಾಗದ ಮಂಗಳಗಟ್ಟಿ ಗ್ರಾಮಕ್ಕೆ ಬಂದಿದ್ದೇವೆ. ಮಂಗಳಗಟ್ಟಿ ಗ್ರಾಮದ ರಾಮ ಮಂದಿರದ ಬಳಿ ನಾವಿದ್ದೇವೆ. ಇಲ್ಲಿ ಸಾಕಷ್ಟು ಜನ ಸಾರ್ವಜನಿಕರಿದ್ದಾರೆ, ಅವರೆಲ್ಲರನ್ನು ಮಾತನಾಡಿಸುವಂಥ ಒಂದು ಪ್ರಯತ್ನ ಮಾಡೋಣ. ಯಜಮಾನ್ರೆ, ಏನು ನಿಮ್ಮ ಹೆಸರು? ಮಕ್ತುಮ್. ಹೆಂಗಿದೆ ಇಲ್ಲಿ ಅಭಿವೃದ್ಧಿ? ಕಳೆದ 3 ವರ್ಷಗಳಲ್ಲಿ ಅದಕ್ಕಿಂತ ಮುಂಚೆ BJP ಇತ್ತು, ಈಗ ಕಾಂಗ್ರೆಸ್ ಇದೆ. ಅದಕ್ಕಿಂತ ಮುಂಚೆ ಕಾಂಗ್ರೆಸ್ ಇತ್ತು. ಕಾಂಗ್ರೆಸ್ BJP ನಡುವೆನೇ ಇಲ್ಲಿ ಪೈಪೋಟಿ ಜಾಸ್ತಿ ಅಂತ ಅನ್ಸುತ್ತೆ. ಹೆಂಗಿದೆ ವಾತಾವರಣ? ಸರ ವಿನಯ್ ಕುಲಕರ್ಣಿ ಅವರು ಇಲ್ಲಿ ಇಲ್ಲಿದ್ದಕ್ಕೆ ಒಂದು ಸ್ವಲ್ಪ ಜನರಿಗೆ ತೊಂದರೆ ಐತ್ರಿ. ಇದು ಅವ್ರು ಇದ್ದಿದ್ರೆ ಗೊಬ್ಬರ ಬೀಜ ಸಿಗ್ತಿತ್ತು ಏನೋ ಅದಿಲ್ಲ. ಗೊಬ್ಬರ ನೋಡಿದರೆ 2,000 2,500 ಅಂತಾರೆ. ರೈತರ ಬೆಳೆ ಬಂದಾಗ 1,600 1,500 ಅಂತಾರೆ. ಮತ್ತು ಅವರ ಒಬ್ಬರು MLA ಕ್ಯಾಂಡಿಡೇಟ್ ಅನ್ನೋರ ಹಳ್ಳಿಗಳಾಗಿಲ್ಲ ಅಂದ್ರೆ ಜನರಿಗೆ ಯಾವುದಾದ್ರೂ ಸ್ವಲ್ಪ ತೊಂದರೆ ಆಗತ್ತಲ್ರಿ. ತೊಂದರೆ ಆಗಿದೆ ನಿಮಗೆ? ತೊಂದರೆ ಆಗೈತೆ ರೀ. ಬೆಳೆದಿಂದ ಗೊಬ್ಬರದ ಅಭಾವ ನೋಡ್ರಿ. ಈಗ 2,200 ಹೀರ್ಯಾ ಗೊಬ್ಬರ ಸಿಗಾಕತ್ತೇ ಇಲ್ಲ. ಎಲ್ಲೆಲ್ಲಿ ಸಿಕ್ಕಿದ ಬ್ಲಾಕ್ ಮಾಡ್ತಾರೆ. ಅಂಗಡಿಕೆಗಳು ಅವ್ರಿಗೆ ಯಾರೂ ಕೇಳೋರಿಲ್ಲ. ಸೊಸೈಟಿಗಳು ಗುಡಾನ್ದಾಗ ಸಾಕಿ ಟಾಕೈತೆ ಅಂತಾರೆ. ಅವ್ರ ಆ ಲಿಂಕಿಗೆ ಅಡ್ಡಾಡಿ 14,000 ಕಳೀತೀವಿ. ಪೀಕಿಂದ ಅಕ್ಕದ 12,000. ಕೆಲಸ ಹೆಂಗೈತೆ ಕಳೆದ 3 ವರ್ಷದಲ್ಲಿ? ಈಗ ಅವರು ನಿಮಗೆ ಗೊತ್ತು, ಅವ್ರಿಗೆ ಸ್ವಲ್ಪ ಅವ್ರ ಮೇಲೆ ಒಂದು ಆರೋಪಗಳಿತ್ತು. ಅದ್ರ ಮಧ್ಯೆ ಕೆಲಸ ಹೆಂಗೆ ಮಾಡಿದಾರೆ ಅವರು? ಸರ, ಆರೋಪ ಅಂದ್ರೆ ಏನೈತ್ರಿ, ಅವ್ರು ಮಾಡ್ಯಾರೋ ಬಿಟ್ಟಾರೋ ಆದ್ರೆ ನಮಗಿದಿಲ್ಲ. ಆದ್ರೆ ಒಂದು ಇದರಿಂದ ವಿನಯ್ ಕುಲಕರ್ಣಿ ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಕೆಲಸ ಮಾಡ್ಯಾರ, ಚಲೋ ಮಾಡ್ಯಾರ, ಅದೇನು ಅಭ್ಯಂತರಿಲ್ಲ. ಆದ್ರೆ ಅವ್ರವ್ರ ಏನು ಮಾಡ್ಯಾರೋ ಏನು ಬಿಟ್ಟಾರೋ ಅದು ನಾವು ಹೇಳೋಂಗಿಲ್ಲ. ಹೌದಲ್ಲ ರೀ? ಅದು ಗೋರ್ಮೆಂಟ್ ಅದು ಏನು ಕಾನೂನು ಕ್ರಮ ತಗೋತೈತಿ ಏನಿಲ್ಲ, ಎಲ್ಲರಿಗೂ ಒಂದೇ ಕಾನೂನು ಅದೇನಿದಿಲ್ಲ ರೀ. ಆದ್ರೆ ನಮ್ಮ ಹಳ್ಳಿಗೆ ಒಬ್ಬ MLA ಕ್ಯಾಂಡಿಡೇಟ್ ಇಲ್ಲ ಅಂದ್ಕೊಳ್ಳೇಕ ಸ್ವಲ್ಪ ಗೊಬ್ಬರ ಬೀಜದ ಭಾಳ ತೊಂದ್ರೆ. ಈಗ ಬೈ ಎಲೆಕ್ಷನ್ ಏನಾದ್ರು ಬಂದರೆ
ನಿಮಗೆ ಹೆಂಗನ್ಸುತ್ತೆ? ಯಾರ ಪರವಾಗಿ ಒಲವಿದೆ ಅಂತ ಅನ್ಸುತ್ತೆ? ಬೈ ಎಲೆಕ್ಷನ್ ಮಾಡಬಾರ್ದ್ರಿ ಇವರು ಸರ್ಕಾರದವ್ರು. ಅದನ್ನೆಲ್ಲ ಕೂಡ ಬರೋದು ನಮ್ಗೆ ಹಾಕ್ತಾರೆ. ಮತ್ತು ಅದನ್ನು 16,000 ಮಾಡೋದನ್ನ 26,000 ನಮ್ಮ ಮ್ಯಾಗ ಖರ್ಚು ಬರೋದು ಇಡ್ತಾರೆ. ಇವ್ರು ಈ ದೇಶ ತಿರುಗ್ತಾರೆ. ಅವ್ನು ಮಾಡಬಾರ್ದ್ರಿ. ಬಟ್ ಈಗ ಬೈ ಎಲೆಕ್ಷನ್ ಬರೋ ಸಾಧ್ಯತೆ ಅಂತೂ ಇದ್ದೇ ಇದೆ. ಬಂದರೆ ಏನಾಗ್ಬೋದು ರಿಸಲ್ಟು? ರಿಜೆಕ್ಟ್ ಹೆಂಗೆ ಹೇಳಕ್ಕೆ ಬರುತ್ತೆ ಸರ್? ನಾವಂತ್ರಿ ಕಾಂಗ್ರೆಸ್ಗೆ ಮಾಡ್ತೇವೆ. ನಾವು ಕಾಂಗ್ರೆಸ್ಗೆ ಹಾಕ್ತೇವೆ ಓಟ್. ಗ್ಯಾರಂಟಿ ಕಾಂಗ್ರೆಸ್ಗೆ ಹಾಕ್ತೀವಿ. ಈಗ ಫ್ಯಾಮಿಲಿಗೆಲ್ಲ ಟಿಕೆಟ್ ಕೊಡಬೇಕು ಅಂತಿದೆ, ಅದಂಗೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದ್ರ ಬಗ್ಗೆ ನಾವೇನು ಹೇಳೋದಿಲ್ಲ ರೀ. ಯಾರು ಒಳ್ಳೆಯದು ಐತಿ ಯಾರು ಕೆಟ್ಟದೈತಿ ಅವ್ರ ನಿಮ್ಮಂಥವ್ರು ಇದನ್ನು ಚಾನಲ್ದವ್ರು ಹೇಳ್ತಾರೆ. ಜನಕ್ಕೆ ಬಿಟ್ಟು ಕೊಟ್ಟಿದ್ದದ ಅವ್ರಿಗೆ ಕೊಡಂತ ನಾವು ಹೇಳೋಲ್ಲ. ಬಟ್ ಚಲೋ ವ್ಯಕ್ತಿ ಕೊಡ್ಬೇಕು. ಯಾವ್ರ ಚಲೋ ಹಂಗೆ ಅವಂಗೆ ಅಷ್ಟ ಮನೆಗೆ ಹೋಗ್ಬಾರ್ದವ್ರ. ಬಡಬಗ್ರು ಎಲ್ಲಿ ಕುಂತಿರ್ತಾರಲ್ಲ ಅವ್ರು ಸೇವೆ ಮಾಡಕ್ಕೆ ಬರ್ಬೇಕು. ಎಲ್ಲಾರ 4 ಮಂದಿ ಇದಕ್ಕಿಂತ ಅವ ದೊಡ್ಡ ವ್ಯಕ್ತಿ ಅವನಂತೆ ಕಟ್ಟ ಹೋಗ್ಬಾರ್ದು. ಅವನ ವ್ಯಕ್ತಿ ಹೋಗಿ ಕೆಡುತ್ತಾರೆ ಅವಂಗೆ. ಮತ್ತು ಬರೋ ಚುನಾವಣೆಗೆ ಯಾವ ವ್ಯಕ್ತಿ ಇರಲಿ ಅವ್ನು ಕೆಡುತ್ತಾರೆ. ಜನಕ್ಕೆ ಗೊತ್ತದ. ಮಕ್ತುಮ್ ಸಹ ಮಂಗಗಿಟ್ಟಿ. ಯಜಮಾನ್ರೆ, ನಿಮಗೇನು ಅನಿಸುತ್ತೆ ವಾತಾವರಣ? ಈಗ ಕಳೆದ 3 ವರ್ಷಗಳಲ್ಲಿ ವಿನಯ್ ಕುಲಕರ್ಣಿ ಅವರು 1-2 ಸಾರಿ ಜೈಲಿಗೆ ಹೋಗಿ ಬಂದರು. ಈಗಲೂ ಅಲ್ಲೇ ಇದ್ದಾರೆ. ಅವರ ಆ ಅನಿವಾರ್ಯ ಕಾರಣದಿಂದ ಬೈ ಎಲೆಕ್ಷನ್ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಬಂದರೆ ಹೆಂಗಿರ್ಬೋದು? ಬಂದ್ರೆ ಕ್ಯಾಂಡಿಡೇಟ್ ಚಲೋ ಇದ್ರೆ ನಾವು ಓಕೆ ಮಾಡ್ತೇವೆ ರೀ. ಇದು ಅವ್ರ ಮನೆ ಫ್ಯಾಮ್ಲಿ ಅವ್ರಿಗೆ ಆಯ್ತು. ಮತ್ತು ಬೇರೆ ಕ್ಯಾಂಡಿಡೇಟಿಗೆ ಸೀಟ್ ಕೊಟ್ರೆ ಅವ್ರಿಗೆ ಒಲವು ಕೊಡ್ತೇವೆ ರೀ. ಮತ್ತು ಫೇಲ್ ಇದ್ದ ಕ್ಯಾಂಡಿಡೇಟಿಗೆ ಕೊಟ್ರೆ ಹೆಂಗೆ ನಾವು ಆರಿಸ್ತೊಂಬ್ರಪ್ಪ ಇವ್ರನ್ನ. ಅದಕ್ಕೆ ನೋಡಿ ಚಲೋ ಕ್ಯಾಂಡಿಡೇಟ್ ಇದ್ರೆ ನಾವು ಕಾಂಗ್ರೆಸ್ ಮಾಡ್ತೇವೆ ರೀ. ಕೆಲಸ ಎಲ್ಲ ಹೆಂಗಾಗೈತಿ ಕಳೆದ 3 ವರ್ಷ? ಮತ್ತು ಹಿಂದೆ ದೇಸಾಯಿ ಅವರು ಇದ್ದರು, ಅವಾಗ ಕೆಲಸ ಎಲ್ಲ ಹೆಂಗಾಗೈತಿ? ಎರಡೂ ಕ್ಯಾಂಡಿಡೇಟ್ದವರು ಕೆಲಸ ಚಲೋ ಮಾಡ್ಯಾರ ರೀ ನಮ್ಮ ಹಳ್ಳಿಗೆ. ಯಾಕೆ ಸುಳ್ಳು ಅಂತ ಹೇಳಬಾರ್ದು, ಚಲೋ ಕೆಲಸ ಮಾಡ್ಯಾರ. ಈಗ ಅವ್ರು ಜೈಲ್ದಾಗ ಅದಾರ ಅಂದರು ನಮ್ಮ ರೋಡ್ ಕಾಂಟ್ಯಾಕ್ಟ್ ಕೆಲಸ ಕೊಟ್ಟಾರು. ರೋಡ್ ಎಲ್ಲ ಚೆನ್ನಾಗಿ ನಡೆಯತ್ತ ಇದೆ. ನೀರು ಸಪ್ಲೈ ಐತ್ರಿ. ಈಗ ಹನಿ ನೀರು ಇದು ಫಿಲ್ಟರ್ ನೀರಿಂದ ವ್ಯವಸ್ಥೆ ಮಾಡತ್ತಾರ ರೀ. ಅದೆಲ್ಲ ಸೌಲಭ್ಯ ಚಲೋ ಐತಿ. ಅವ್ರು ಜೈಲಲ್ಲಿ ಇದ್ದರೂ ಅಭಿವೃದ್ಧಿ ಆಗಿದೆ. ಅಭಿವೃದ್ಧಿ ಆಗಿದೆ ರೀ. ಅದೆಲ್ಲ ಕೆಲಸ ಸಕ್ಸಸ್ ಆಯ್ತು. ನಿಮ್ಗೇನು ಅನ್ಸುತ್ತೆ ಬೈ ಎಲೆಕ್ಷನ್ ಬಂದು ವೈಯಕ್ತಿಕವಾಗಿ? ವೈಯಕ್ತಿಕವಾಗಿ ಕ್ಯಾಂಡಿಡೇಟ್ ಮೇಲೆ ರೀ ನಮ್ದು. ಈಗ ಓಕೆ ರೀ. ಓಕೆ, ಯಾರು ನಿಂತರು ಓಕೆ. ಯಾರು ನಿಂತರು ಓಕೆ ರೀ. ಅವ್ರ ಕ್ಯಾಂಡಿಡೇಟ್ ಏನು ನಿಂತ್ರು ಅಗ್ದಿ ಅಂದ್ರೆ ಕೆಲಸಗಾರ ಅದಾರ ರೀ ಅವ್ರು. ಮತ್ತು ಕೆಲಸ ಮಾಡ್ಲಾರನ್ನ ತೊಗೊಂಡು ತೊಗೊಂಬಂದು ನಾವು ಏನು ಮಾಡೋದು ರೀ? ಕೆಲಸ ಮಾಡ್ತಾರೆ ಅವರು. ಎಲ್ಲೇ ಇರಲಿ ಅವ್ರ ಮನೆಯ ಫ್ಯಾಮ್ಲಿ ಕೆಲಸ ಮಾಡ್ತಾರೆ. ಗಂಗನಗೌಡ ಪಾಟೀಲ್. ಮತ್ತೊಬ್ಬರು ಮುಖಂಡರು ಸಿಕ್ಕಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಹೇಗಿದೆ ಇಲ್ಲಿ ಧಾರವಾಡ ಗ್ರಾಮೀಣ ಭಾಗದಲ್ಲಿ ಅಭಿವೃದ್ಧಿ ಹೇಗಾಗಿದೆ? ಈಗ ಕಳೆದ 3 ವರ್ಷಗಳಿಂದ ಕಾಂಗ್ರೆಸ್ ಶಾಸಕರಿದ್ದಾರೆ, ಅದಕ್ಕಿಂತ ಮುಂಚೆ BJP ಅವರಿದ್ದರು. ಹೋಲಿಕೆ ಹೇಗಿದೆ? ಮತ್ತು ಈಗ ಅವರು ಜೈಲು ವಾಸದಲ್ಲಿ ಇರೋದ್ರಿಂದ ಬೈ ಎಲೆಕ್ಷನ್ ಬಂದರೆ ವಾತಾವರಣ ಹೇಗಿದೆ? ಬೈ ಎಲೆಕ್ಷನ್ ಬಂದರೆ ಈಗ ಅವ್ರ ಮನೆಯವ್ರು ಕೊಟ್ಟರೆ ಅವ್ರ ಮನೆಯವ್ರು ಆರಿಸ್ಬಿಡ್ತಾರೆ ರೀ. ಪಕ್ಕ ಅವ್ರು ಆರಿಸ್ಬಿಡ್ತಾರೆ ರೀ. ಹೆಂಗೆ ಹೇಳ್ತೀರಾ? ಯಾಕಂದ್ರೆ ಅವ್ರು ಚಲೋ ಕೆಲಸ ಮಾಡ್ಯಾರ ರೀ. ವಿನಯ್ ಕುಲಕರ್ಣಿ ಅವ್ರು ಇಲ್ಲಿ ಈ ಭಾಗದಾಗ ಚಲೋ ಕೆಲಸ ಮಾಡ್ಯಾರ ರೀ. ಮತ್ತು ಅವ್ರ ಮನೆಯವ್ರಿಗೆ ಕೊಡ್ರಿ, ಅವ್ರ ಮಗಳಿಗೆ ಕೊಡಲಿ, ಯಾರಿಗೂ ಕೊಟ್ಟರು ಅವ್ರ ಫ್ಯಾಮಿಲಿ ಒಳಗೆ ಯಾರು ಕೊಟ್ಟರು ಆರಿಸ್ಬಿಡ್ತಾರೆ ರೀ. ಲಾಸ್ಟ್ ಟೈಮು ಸಹ ಅವರು ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಹೋಗಬಾರ್ದು ಅಂತ ಕೋರ್ಟ್ ಆದೇಶ ಇತ್ತು. ಅವ್ರು ಬಂದಿರಲಿಲ್ಲ. ಅವ್ರ ಮನೆಯವರೇ ನಿಂತು ಪ್ರಚಾರ ಮಾಡಿದರು. ಸೊ ಅವ್ರ ಮನೆಯವ್ರಿಗೆ ಕಾನ್ಸ್ಟಿಟ್ಯೂನ್ಸಿ ಪರಿಚಯ ಇದೆಯಾ? ಭಾಳ ಪರಿಚಯ ಐತ್ರಿ. ಅವರು ಕಾಯಂ ಇಲ್ಲೆಲ್ಲ ಅಡ್ಡಾಡಿ ಮಾಡ್ಯಾರ. ಎಲೆಕ್ಷನ್ ಮಾಡ್ಯಾರಲ್ರಿ, ಒಂದು ಎಲೆಕ್ಷನ್ ಮಾಡ್ಯಾರ. ಗೊತ್ತೈತ್ರಿ ಅವ್ರಿಗೆಲ್ಲ ಕ್ಷೇತ್ರದಾಗೆಲ್ಲ ಜನ ಪರಿಚಯ ಅದಾರ ಅವ್ರು. ಅವ್ರೇನೋ ಪರಿಸ್ಥಿತಿ ಸಾಕಟ್ಟು ಕೆಲಸ ಮಾಡ್ಯಾರ. ಇಲ್ಲಿ ನಮ್ಮ ಊರಾಗೂ ಕೆಲಸ ಸಾಕಟ್ಟು ಮಾಡ್ಯಾರ. ಈ ರೋಡ್ ಹೊಳ್ಳಿ ಒಂದಷ್ಟು ಡಾಂಬರ್ ರಸ್ತೆ ಮಾಡ್ಯಾರ ರೀ. ಇದನ್ನ ಕಾಂಕ್ರೀಟ್ ರೋಡ್ 3 ಕೋಟಿ ರೂಪಾಯಿ ಹಾಕ್ಯಾರ ರೀ. ಅಲ್ಲಿ ಮ್ಯಾಲೆ ಹನುಮಂತರ ಹುಡುಗ 5 ಲಕ್ಷ ರೂಪಾಯಿ ಹಾಕ್ಯಾರ ರೀ. ಮತ್ತು ಒಂದು 15 ಲಕ್ಷ ರೂಪಾಯಿ ಇದಕ್ಕೆ ಹಾಕ್ಯಾರ ರೀ, ರೋಡ್ ವರ್ಕಿಗೆ ರೀ, ಕಾಂಕ್ರೀಟ್ ರೋಡ್ ರೀ. ಒಂದು ಕರಿಯಮ್ಮ ದೇವಿ ಸಭಾಭವನ ಒಂದು 12 ಲಕ್ಷ ಹಾಕ್ಯಾರ ರೀ. ಗರಡಿ ಮನಿ ಸಭಾಭವನ ಮತ್ತೊಂದು 15 ಲಕ್ಷ ಹಾಕ್ಯಾರ ರೀ. ಇಷ್ಟೆಲ್ಲ ಕೆಲಸ ಮಾಡ್ಯಾರ ಅವರು. ಇನ್ನೂ ಕೆಲಸ ಭಾಳ ಮಾಡಿದ್ರು ಅವರು. ಸೊ ಅವ್ರು ಜೈಲಲ್ಲಿ ಇದ್ದರೂ ಕೆಲಸಗಳಾಗಿದೆ. ಹಾಗೆ ಕೆಲಸ ಮಾಡ್ಯಾರ. ಕೆಲಸಕ್ಕೆ ಏನು ತೊಂದರೆ ಇಲ್ಲ, ಕೆಲಸ ಮಾಡ್ಯಾರ. ಪಾಟೀಲ್ ದೇಸಾಯಿ ಅವ್ರದ್ದು ಹೆಂಗೈತ್ರಿ? ಅಲ್ಲ, ದೇಸಾಯಿ ಅವ್ರದ್ದು ಹೆಂಗೈತೆ ಅಂತ ಅನ್ನೋಕ್ಕಿಂತ ರೀ ಇವ್ರು ಅವ್ರಕ್ಕಿಂತ ಚಲೋ ಅದಾರಲ್ರಿ. ಈಗ ಇದ್ದವ್ರು ರೀ, ಆಲ್ರೆಡಿ ಇದ್ದವ್ರು ರೀ, ಅವ್ರಕ್ಕಿಂತ ಚಲೋ ಅದಾರ. ಸೊ ಬೈ ಎಲೆಕ್ಷನ್ ಬಂದರೆ ಕಾಂಗ್ರೆಸ್ ಪರವಾದ 100% 100% ಅವರೇ ಗೆಲ್ತಾರೆ ರೀ. ಅವರೇ ಗೆಲ್ತಾರೆ. ಅವ್ರ ಮನೆ ಅಲ್ಲೇ ಮನೆಯಾಗಿದ್ರು ಗೆಲ್ತಾರೆ ರೀ. ಅಲ್ಲೇ ಅಷ್ಟು ಅಭಿಮಾನ ವಿನಯ್ ಕುಲಕರ್ಣಿ ಮೇಲೆ ಐತಿ ನಮ್ಮ ಕ್ಷೇತ್ರದಾಗ. ಅವ್ರ ಮೇಲೆ ರೀ ಅಷ್ಟು ಅಭಿಮಾನ ಐತ್ರಿ. ಜನ ಓಟ್ ಹಾಕ್ತಾರೆ ಅವ್ರಿಗೆ. ಪಕ್ಕ ಹಾಕ್ತಾರೆ. ಧರ್ಮನಗೌಡ, ರಾಯನಗೌಡ, ಪಾಟೀಲ್ ಅಂತ ಹೇಳ್ರಿ. ವಿನಯ್ ಕುಲಕರ್ಣಿ ಅವರು ಜೈಲಲ್ಲಿದ್ದರೂ ಗೆಲ್ತಾರೆ. ಅವರ ಕುಟುಂಬದ ಯಾವ ಸದಸ್ಯರು ಬಂದರೂ ಅವರು ಚುನಾವಣೆಯಲ್ಲಿ ಗೆಲ್ತಾರೆ ಅನ್ನೋ ಮಾತುಗಳನ್ನು ಈ ಮಂಗಳಘಟ್ಟಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ.
ನಾವೀಗ ಕುರುಬರಗಟ್ಟಿ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ಸಾಕಷ್ಟು ಜನ ಮಹಿಳೆಯರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅವ್ರೆ, ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಪಾರವ್ವ ಮೇಟಿರಿ. ಇಲ್ಲಿ ಹೆಂಗ್ ಕೆಲಸ ಆಗೈತೆ ಕಳೆದ 3 ವರ್ಷದಿಂದ? ಚಲೋ ಮಾಡಿಸ್ಯಾರ್ರಿ, ಒಳ್ಳೆಯವ್ರ ಅದಾರ್ರಿ ಅವ್ರು. ಇನ್ನೇ ಕುಲಕರ್ಣಿನಾರ್ರಿ ಒಳ್ಳೆಯವ್ರ ಅದಾರ್ರಿ, ಎಲ್ಲ ಚಲೋ ಮಾಡಿಸ್ಯಾರ್ರಿ. ಬಡಬಗ್ಗರಿಗೆಲ್ಲ ಉಪಚಾರ ಮಾಡ್ಯಾರ್ರಿ, ಎಲ್ಲಾದ್ರಿಂದ ಚಲೋ ಮಾಡಿಸ್ಯಾರ್ರಿ. ಏನೇನ್ ಮಾಡಕತ್ತಾರ ಅವರು ಹಿಂಗ ರೋಡಿಂದ್ರಿ, ಗುಡಿದು ಹಿಂಗ ಪಗಾರ ಹಿಂಗೆಲ್ಲದ್ರಿಂದ ಸಹಾಯ ಮಾಡ್ಯಾರ್ರಿ. ಒಳ್ಳೆಯವ್ರ ಅದಾರ್ರಿ ಅಣ್ಣಾರ ಅವ್ರಿಗೆ. ಅವರು ಎಲೆಕ್ಷನ್ ಬರಕ್ ಆಗಿರ್ಲಿಲ್ಲ, ಅವ್ರ ಮನೆಯವರೆಲ್ಲ ಬಂದಿದ್ರು. ಹೌದ್ರಿ, ಬಂದಿದ್ರಿ, ಅವ್ರ ಮನೆಯವ್ರು ಬಂದಿದ್ರಿ, ಇಲ್ಲಿ ಗುಡಿಗೆ ಅದು ಬಂದಿದ್ರಿ. ಎಲ್ಲ ದೇವ್ರಿ ದಿಂಡ್ರಿಗೆ ಎಲ್ಲ ಹೆಲ್ಪ್ ಮಾಡ್ಯಾರ್ರಿ, ಎಲ್ಲ ಚೆನ್ನಾಗ್ಯದ. ಅವರು ಜೈಲ್ಗೆ ಹೋಗೋರು ಗೊತ್ತಾ ನಿಮ್ಗೆ? ಗೊತ್ತೈತ್ರಿ. ಈಗ ಮಿಸ್ ಆಗಿ ಬೈ ಎಲೆಕ್ಷನ್ ಬಂದ್ರೆ ಹ್ಞೂನ್ರಿ, ನಿಮ್ಗೆ ಯಾರ ಪರವಾಗಿ ಒಲವಿದೆ? ನಮಗ ಅಣ್ಣಾರ ಪರವಾಗಿ ಅದೇವ್ರಿ. ನಾವು ಅಣ್ಣಾರ ಪರವಾಗಿ ಅದೇವ್ರಿ. ನಾವು ಅವ್ರದ ಒಂದು ತಣ್ಣ ಉಂಡೇವ್ರಿ, ಅವ್ರ ಪರವಾಗಿ ಅದೇವ್ರಿ. ನಾವು ಪಕ್ಕಾರಿ. ಅವ್ರ ಮನೆಯವ್ರು ಯಾರು ನಿಂತ್ರೆ ಓಟ್ ಹಾಕ್ತೀರಾ? ಹಾಕ್ತೇವ್ರಿ. ಅವ್ರ ಮನೆಯವ್ರು ನಿಂತ್ರ ಅವ್ರಿಗೆ ಹಾಕ್ತೇವ್ರಿ ಅಣ್ಣಾರಿಗೆ. ಅವ್ರು ನಮ್ಮ ಅಣ್ಣಾರ ಅಂತ ತಿಳ್ಕೊಂಡೇವ್ರಿ. ನಿಮ್ಗೇನ್ ಅನ್ಸುತ್ತೆ? ನಮಗೂ ಅದೇ ಥರ ಅನಿಸ್ತತ್ರಿ. ಅಣ್ಣಾರು ಒಳ್ಳೆಯವ್ರದಾರ್ರಿ, ಅವರು ಜನಸೇವೆನೂ ಮಾಡ್ತಾರ್ರಿ. ಅವರು ಜನಸೇವೆ ಮಾಡ್ಯಾರ ಅಂದ್ರೆ ನಾವು ಅವ್ರ ಸೇವೆ ಮಾಡ್ತೇವ್ರಿ. ಒಳ್ಳೆಯವ್ರ ಬಂದು ಹೋಗ್ತಾರ್ರಿ ಸರ್, ಬಂದು ಹೋಗ್ತಾರ್ರಿ. ಒಳ್ಳೆಯವರು ಏನೇನು ಕೆಲಸ ಮಾಡ್ಯಾರ ಅದು ನಮಗೆ ಖುಷಿ ಐತ್ರಿ. ಮತ್ತು ಅವ್ರ ಖುಷಿ ತಕ್ಕ ನಾವು ಅವ್ರಿಗೆ ಓಟ್ ಹಾಕ್ತೇವ್ರಿ. ನೀರಾವರಿ ಎಲ್ಲ ಚೆನ್ನಾಗಿದೆ ಅಲ್ಲಿ? ಹಾಂ, ಆಗೈತ್ರಿ. ನೀರಾವರಿ ಆಗೈತ್ರಿ. ಇದು ಮಳೆ ರಸ್ತೆನೂ ಆಗೈತ್ರಿ. ಗುಡಿ ಗುಂಡಾರ್ರಿ, ಬಡಬಗ್ರ ಅದಾರ. ಕುಡಿಯೋ ನೀರಿಗೆಲ್ಲ ವ್ಯವಸ್ಥೆ ಆಗಿದೆ? ಹಾಂ, ಆಗೈತ್ರಿ ಸರ್. ಅಲ್ಲಿಗೆ ನೀರೆಲ್ಲ ಬರ್ತತ್ರಿ, ನೀರೇನು ಬರ್ತೈತ್ರಿ. ಏನು ನೀರಿಂದ ಏನು ತೊಂದರೆ ಇಲ್ರಿ. ಹಳ್ಳಿಗೆ ತೊಂದರೆ ಇದ್ರು ನಮ್ಮ ಊರಿಗೆ ತೊಂದರೆ ತೊಂದರೆ ಇಲ್ರಿ. ಬೈ ಎಲೆಕ್ಷನ್ ಬಂದ್ರೆ ಏನ್ ಮಾಡ್ತೀರ ಹಂಗಾರೆ? ಬೈ ಎಲೆಕ್ಷನ್ ಬಂದ್ರೆ ಅನ್ನಾರ್ಕ ಅಂತ ಹೋಗ್ತೇವ್ರಿ. ವಿನಯ ಅನ್ನಾರತ್ತಕ ಪಕ್ಕ ರೀ. ಏನ್ ಬೇಡಿಕೆ ಬೇಕು ಅನ್ನೋದು ಅವ್ರನ್ನ ಬೇಡ್ತೇವ್ರಿ. ನಮ್ಮ ಅಣ್ಣಾರನ್ನ ತಂಗ್ಯಾರಿಗೆ ಹಿಂಗೆ ಕೊಡ್ರಿ ಅಂತ ಬೇಡ್ತೇವ್ರಿ. ನಮಗೆ ಕೊಡ್ರಿ ಅವ್ರು, ನಾವು ಬೇಡ್ ತಿಂತೇವ್ರಿ. ನಾವು ಬಡವ್ರಿ ಬೇಡ್ ತಿಂತೇವ್ರಿ ಅಣ್ಣಾರ. ಕೂಲಿ ಮಾಡ್ತೀನಿ ನೋಡ್ರಿ, ನಾವು ಯಾವತ್ತಿದ್ರು ದುಡಿಯೋರಿ ಹೊಲ್ದಾಗ. ಮತ್ತು ನಮಗಿಲ್ಲ ಅಂದ್ರೆ ಅನ್ನಾರ ಕೊಡ್ರಿ, ನಮಗೆ ಇಂಥದಿಲ್ಲ ಅಂತ ಅವ್ರ ಕಡೆ ಬೇಡಿಕೆ ಬೇಕೇವ್ರಿ. ನಾವು ಮಾಡ್ಕೊಡ್ತಾರೆ. ಇದು ಈ ಗ್ರಾಮದ ಮಹಿಳೆಯರ ಅಭಿಪ್ರಾಯ. ವಿನಯ್ ಕುಲಕರ್ಣಿ ಅವರು ಅತ್ಯಂತ ಪ್ರಭಾವಶಾಲಿಯಾಗಿ, ಅತ್ಯಂತ ಉತ್ತಮ ಮನಸ್ಸಿನಿಂದ ಮಹಿಳೆಯರಿಗೂ ಸಹ ತುಂಬ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಎಲೆಕ್ಷನ್ ಬಂದರೂ ಸಹ ನಾವು ಅವ್ರ ಪರವಾಗಿ ನಿಲ್ತೀವಿ ಅನ್ನೋ ಒಂದು ಹೆಮ್ಮೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದೆ. ಗ್ರೌಂಡ್ ರಿಪೋರ್ಟ್ ಮುಂದುವರಿತಾ ಇದೆ. ಮತ್ತೊಬ್ಬರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಯಜಮಾನ್ರೆ, ತಮ್ಮ ಹೆಸರು? ಚಂದ್ರಗೌಡ ಐನಗೌಡ ಪಾಟೀಲ್. ಯಾವ ಊರು ನಿಮ್ಮದು? ಸಾಕಿನ ಮಂಗಳಗಟ್ಟಿ. ಹೆಂಗೈತೆ ಇಲ್ಲಿ ಕಳೆದ 3 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಶಾಸಕರಿದ್ದಾರೆ, ಅಭಿವೃದ್ಧಿ ಹೆಂಗಿದೆ? ಚೆನ್ನಾಗಿನೂ ಆಗೈತಿ. ಅವ್ರಿದ್ರು ಇನ್ನೂ ಕೆಲಸ ಹೆಚ್ಚಿಗೆ ಆಕತಿ. ಅಲ್ಲಿ ಜೈಲಿನಿಂದ ಬಂದ್ರೆ ಭಾಳ ಇಂಪ್ರೂವ್ ಆಕತಿ. ಬಟ್ ಅವ್ರು ಬರಬೇಕು. ಅವರನ್ನೇ ನಮ್ಮ ಏನೋ ಒಂದು ಇದನ್ನ ಉಪಯೋಗ ಮಾಡ್ಕೊಂಡೇವಿ. ನಮಗೆ ಕೆಲಸನೂ ಚಲೋ ಕೊಟ್ಟಾರು. ಮತ್ತೀಗ ಅವರಿಂದ ನಾವು ಅಭಿವೃದ್ಧಿ ಆಗಿ ಅಂದ್ರೆ ಮತ್ತೀಗ ಅವ್ರು ನೆನೆಸಬೇಕು ನಾವು. ಮತ್ತೇನು ಅದರಿಂದ ಏನು ಹೆಚ್ಚಿಗೆ ಹೇಳೋದ್ರಾಗ ಏನು ಇದೇ ಇಲ್ಲ. ಅವ್ರು ಬೇಕು ನಮಗೆ ಅಷ್ಟೇ. ಈಗ ಬೈ ಎಲೆಕ್ಷನ್ ಬಂದರೆ ಹೆಂಗಾಗುತ್ತೆ? ಅದು ನೋಡ್ರಿ, ಜನ ಅಭಿಪ್ರಾಯ ಏನೈತಲ್ಲ, ಈಗ ಅವ್ರನ್ನೇ ನೋಡಿದ್ರೆ ಅವರ ಬರ್ಬೇಕು. ಅದು ದೇವ್ರ ಮೇಗಿನೇ ಇದ್ದಾವೆ. ಅದನ್ನ ಹೆಂಗೆ ಹೇಳಕ್ಕೆ ಬರ್ತೈತಿ? ಲಾಸ್ಟ್ ಟೈಮ್ BJP MLA ಇದ್ರು, ಅವ್ರ ಟೈಮಲ್ಲಿ ಕೆಲಸ ಹೇಗಾಗಿತ್ತು? ಅವ್ರು ಏನು ನಾವು ನೋಡ್ರಿ ಕಾಂಗ್ರೆಸ್. ನಾವು ಇನ್ನೊಬ್ರದ್ದು ಏನೈತಿ, ಅವರು ಕೆಲಸ ಮಾಡ್ಯಾರ, ಅವರು ಒಳ್ಳೇದು ಮಾಡ್ಯಾರು. ನಾವು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಕ. ಈಗ ಅವ್ರ ಫ್ಯಾಮಿಲಿಗೆ ಟಿಕೆಟ್ ಕೊಡಬೇಕು ಅಂತ ಒಂದಷ್ಟು ಒತ್ತಾಯ ಇದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕೊಟ್ಟರು ಚಲೋ ಆಕತ್ತೆ ರೀ. ನಾವು ಆರಿಸಿ ತರ್ತೀವಿ ಪಕ್ಕ. ಅವ್ರ ಮನೆ ಯಾರು ನಿಂತರು ಓಕೆನಾ? ಅವ್ರ ಮನೆಯವ್ರು ನಿಂತರು ಓಕೆ. ಅವ್ರ ಮಗಳು ಕೊಡಲಿ, ಬೇಕಾದವ್ರು ಕೊಡಲಿ, ಒಟ್ಟು ಇಲೆಕ್ಷನ್ ಆರಿಸಿ ತರ್ತೀವಿ ಪಕ್ಕ. ಕಾಂಗ್ರೆಸ್ ಗೆಲ್ಲುತ್ತೆ. ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋ ಒಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಜಮಾನ್ರೆ, ಹೆಂಗಿದೆ ಕಳೆದ 3 ವರ್ಷಗಳಿಂದ ಇಲ್ಲಿ ಕೆಲಸ ಎಲ್ಲ ಹೆಂಗಾಗಿದೆ? ಕೆಲಸಗಳು ಹೆಂಗಾಗ್ಯಾವ ಅಂತಂದ್ರೆ ಈಗ ನೋಡ್ರಿ, ಕೌಲಿ ನೋಡ್ರಿ, ಹೊಳ್ಳಿ ಹೊಡ್ಮಳ್ಳಿ ಬಡವ್ರ ಬಗ್ರಿಗೆ ಮನೆಗಳು ನೋಡ್ರಿ. ಏನು ಕೆಲಸನೂ ಇಲ್ಲ, ಬಗ್ಸಿಗಿಲ್ಲ, ದುಡ್ಕೊಂಡು ತಿನ್ನೋರು ನಿರ್ವಾಹ ಇರ್ತಿರ್ದಲ್ರಿ. ಇವು ಹೋಸ್ಟ್ ಹಾಕ್ಸ್ಕೊಳ್ಳೋ ಹೊತ್ನಾಗ ಎಷ್ಟು ಜನ ಬಂದು ಹೋಸ್ಟ್ ಹಾಕ್ಸ್ಕೊಳ್ರಿ. ಇಲ್ಲಿ ನೋಡ್ರಿ, ಆಕಾರ ನೋಡ್ರಿ, ಅದನ್ನ ಈಗ ಒಂದು ಸಿಲಿಂಡರ್ ನೋಡ್ರಿ, ಇಲ್ಲಿ ಆಕಾರ ಬರ್ತದೆ ನೋಡ್ರಿ. ಈ ಸರಿ ಈಗ ವಿನಯ್ ಕುಲಕರ್ಣಿ ಅವರು ಒಳಗಡೆ ಇದ್ದಾರೆ, ಬೈ ಎಲೆಕ್ಷನ್ ಬಂದರೆ ಏನಾಗ್ಬೋದು? ಅವ್ರ ಕೆಲಸ ಬರೋಬ್ಬರಿ ಆಕತಿ. ಅವ್ರ ಕಡಿಕಾಲಕ್ಕೆ ಬಡವ್ರ ಬಗ್ಗರ ಮೇಲೆ ಒಂದು ಸ್ವಲ್ಪ ಅಂತ ಕಾರಣನೂ ಐತ್ರಿ. ಏನಾರ ಮಾಡಿ ಕೊಡ್ಬೇಕಪ್ಪ ಅನ್ನೋದು ಅವ್ರಿಗೆ ಒಂದಿಟ್ಟು ಎತ್ತಿನ ಹುಡ್ತತ್ರಿ. ನಾವು ಏನೋ ಕೇಳಕ್ಕೆ ಅವರು ಕಡಿಕಾಲ ನಮಗೆ ಉಣಿಸಾರ ಕಳಿಸ್ತಾರೆ, ಉಪವಾಸ ಬಂದಿರಿ ಅಂತೇಳಿ.
ಬೈ ಎಲೆಕ್ಷನ್ ಬಂದ್ರೆ ಏನಾಗ್ಬೋದು ಹಂಗಾರೆ? ಚಲೋ ಆಕತ್ರಿ. ಅಲ್ಲ ಯಾರು ಬರ್ಬೋದು ನಿಮ್ಮ ಪ್ರಕಾರ? ಅವರು ಬಂದ್ರಂತಿ ಒಂದು ಲೆಕ್ಕಕ್ಕೆ ಚಲೋ ರೀ. ಮತ್ತು ಉಳಿದವ್ರು ಬಂದರು ಏನು ನೋಡಿಲ್ಲ ಆಕಾರ. ಗದಗಯ್ಯ ಹಿರೇಮಠ್ರಿ. ನಾವೀಗ ಉಪ್ಪಿನ ಬೆಟಗೇರಿ ಗ್ರಾಮಕ್ಕೆ ಬಂದಿದ್ದೇವೆ. ಇಲ್ಲಿ ಧಾರವಾಡ ಗ್ರಾಮೀಣ ಭಾಗದ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದ್ದೇವೆ. ಇಲ್ಲಿರುವಂಥ ಸಾರ್ವಜನಿಕರನ್ನ ಮಾತನಾಡಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಯಜಮಾನ್ರೆ, ಕಳೆದ 3 ವರ್ಷದಿಂದ ಇಲ್ಲಿ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ MLA ಎರಡೂ ಇದೆ. ಹೆಂಗಾಗಿದೆ ಅಭಿವೃದ್ಧಿ? ಭಾಳ ಚೆನ್ನಾಗಾಗಿದೆ ಸರ್. ಅವರು ವಿನಯ್ ಕುಲಕರ್ಣಿ ಒಳ್ಳೆ ವ್ಯಕ್ತಿ ರೀ. ಅವರು ಎಲ್ಲ ಕೆಲಸಗಾರ್ರಿ, ಎಲ್ಲ ರೈತರಿಗೂ ಒಳ್ಳೇದು ಮಾಡೋರು ರೀ. ಒಬ್ಬರು ಒಳ್ಳೆ ರೈತನೂ ಅನ್ನೋ ಕಡ್ಡಿ ಇಲ್ರಿ. ಅವರು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರೇ ನಮಗೆ ನೆಕ್ಸ್ಟ್ ಆದರೂ ಅವರೇ ಆಗ್ಬೇಕಂತೇಳಿ ನಮ್ದು ಆಸೆ. ಯಾಕೆ ಹಂಗೆ? ಒಳ್ಳೆಯವರು ಅದಾರೆ ಅವ್ರು. ನಾವು ಏನೇ ಹೇಳಿದ್ರು ಎಲ್ಲ ಮತ್ತೆ ರೈತರದ್ದು, ಎಲ್ಲ ಬಡ ಜನರದ್ದು ಎಲ್ಲ ಅವರು ತಿಳ್ಕೊತಾರೆ. ರೈತರು ಯಾವ ರೀತಿ ನಮ್ಮದು ಬೆಳೆ ಹಾನಿ ಆಗೈತೆ ಅಂತಂದ್ರೆ ಅವ್ರದ್ದು ಎಲ್ಲ ತಿಳ್ಕೊಂಡು ಅವ್ರಿಗೆ ಬೆಳೆ ಹಾನಿ ಬರುವಂಗೆ ಮಾಡ್ತಾರೋ. ಯಾರ ಬಡಬಗ್ರು ಹೋಗ್ತಾರೆ ನಮ್ಗಿಂತ ತೊಂದರೆ ಐತೆ ಅಂದ್ರೆ ಅದನ್ನೂ ಸಹಾಯ ಮಾಡ್ತಾರೋ. ಬಟ್ ವಿನಯ್ ಕುಲಕರ್ಣಿ ಅಂದ್ರೆ ಭಾಳ ಒಳ್ಳೆಯವರು. ಅವರ ಮತ್ತೆ ಹೊಳ್ಳೆ ಆಗೋದಂತ್ರಿ ಭಾಳ ಚಲೋ. ಈಗ ಅವ್ರ ಮೇಲೆ ಒಂದು ಆರೋಪ ಬಂದಿದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವ್ರು ಮಾಡೇ ಇಲ್ರಿ ಅದನ್ನು. ಸುಳ್ಳು ಆರೋಪ ಅಂತ ಹೊರಸ್ಯಾರ ಅಂತ ನಾವು ಅನ್ಕೊಂಡೇವ್ರಿ. ಅವ್ರು ಅದನ್ನು ಮಾಡೇ ಇಲ್ರಿ ಅಂತ. ಅದು ಮಾಡೋದಿಲ್ರಿ ಅವರು, ಮಾಡಂಗಿಲ್ರಿ ಅವರು. ಅವರು ಯಾರ ಗಂಡ್ಮಕ್ಳು ಹೋಗ್ಲಿ ಹೆಣ್ಮಕ್ಳು ಹೋಗ್ಲಿ, ಗಂಡ್ಮಕ್ಳು ಹೋದ್ರೆ ಅಣ್ಣ ತಮ್ಮರು ತಂದೆ ಸಮಾನ ನೋಡ್ತಾರೆ, ತಮ್ಮನ ಸಮಾನ ನೋಡ್ತಾರೆ. ಹೆಣ್ಮಕ್ಳು ಹೋದ್ರು ಅಂತ್ರಿ ಮತ್ತೆ ಐತಿ ಒಂದು ತಾಯಿ ತಂಗಿ ಸಮಾನ ಅವ್ರು ನೋಡ್ತಾರೆ. ಒಳ್ಳೆಯವ್ರು ಅದಾರ. ಸರಿ, ಬೈ ಎಲೆಕ್ಷನ್ ಬಂದ್ರೆ ಏನಾಗ್ಬೋದು? ಬೈ ಎಲೆಕ್ಷನ್ ಬಂದ್ರೆ ಗ್ಯಾರಂಟಿ ಅವರೇ ಬರ್ತಾರೆ. ಮತ್ತು ಅವರೇ ಗ್ಯಾರಂಟಿ ಅವರೇ ಬರ್ತಾರೆ. ಅವ್ರು ಬರಲಿಲ್ಲ ಅಂದರೂ ಅಕ್ಕಾರಾದರೂ ಬರ್ತಾರೆ, ಅವ್ರ ಫ್ಯಾಮಿಲಿ ಆದರೂ ಬಂದು ಬರ್ತಾರೆ. ಪಕ್ಕ ಅವರೇ ಬರ್ತಾರೆ. ನನ್ನ ಹೆಸರು ಬಸವರಾಜ್ ದೇವಣ್ಣ ಅವರು. ಯಜಮಾನ್ರೆ, ನಿಮಗೇನು ಅನ್ಸುತ್ತೆ? ಅಲ್ರಿ, ಅಭಿವೃದ್ಧಿ ಹರಿಕಾರ್ರಿ ಅವ್ರು. ನಮ್ಮ ಗ್ರಾಮೀಣ 71 ಕ್ಷೇತ್ರದೊಳಗೆ ಅವ್ರಂತ MLA ಒಳಗೆ ಕ್ಷೇತ್ರ ಹಿಂದೂ ಆಗ್ಯಾರ MLA ರೀ. ಅವ್ರು ಆದ ನಂತರೂ ಆಗ್ಯಾರ. ಸಚಿವರು ಆಗಿದ ಮೇಲೂ ಒಬ್ರು ಮತ್ತೆ MLA ಆದ್ರ ಅಮೃತ್ ದೇಸಾಯಿ ಅವ್ರ. ಇವ್ರು ಹೋಗಿ ಇವತ್ತು ಹೋಗಿ ಇಂಥ ಕೆಲಸ ಆಗ್ಬೇಕ್ರಿ ಅನ್ನಾರ ಅಂದ್ರೆ ಒಂದೇ ಮಾತು ಅಂದ್ರೆ ಅದನ್ನು ಒಂದು ತಿಂಗಳದಾಗ ಏರಿಯಸ್ ಕೊಡಲಿಲ್ಲ ಅಂದ್ರೆ ಅಂಥ ಅಭಿವೃದ್ಧಿ ಹರಿಕಾರಿ MLA ಅವ್ರ ನಮ್ಮ ಕ್ಷೇತ್ರದಾಗ ಯಾರೂ ಇಲ್ಲ. ಅಭಿವೃದ್ಧಿ ಹರಿಕಾರ ಅಂದ್ರೆ ವಿನಯ್ ಕುಲಕರ್ಣಿ ಅವರು. ವಿನಯ್ ಕುಲಕರ್ಣಿ ಅವರು ಅಭಿವೃದ್ಧಿ ಹರಿಕಾರ. ಬರೀ ಒಂದು ಸಣ್ಣ ಕೆಲಸ ಇಲ್ರಿ ಅದು. ಇವತ್ತು ಅನ್ನಾರು ಹೆಂಗಾಗೈತೆ ನಮ್ಮ ಮನೆ ಮುಂದೆ ಸಮಸ್ಯೆ ಅಂದ್ರೆ ಸ್ಪಾಟ್ ಮೇಲೆ ಮಾಡಿಕೊಡುವಂಥ ವ್ಯಕ್ತಿ ಅಂದ್ರೆ ವಿನಯ್ ಕುಲಕರ್ಣಿ ಅವರು. ಈಗ ಅವ್ರ ಮೇಲೆ ಒಂದು ಆರೋಪ ಬಂದಿದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಆರೋಪ ಅವ್ರು ಮಾಡಿದ್ದಲ್ಲ ಅಲ್ರಿ. ಅದು ಏನೇನೋ ಮಾಡಿ ಏನೋ ಆಗಿ ಏನೇನೋ ಮಂದಿ ದಾಖಲೆ ಮಾಡಿ ಏನೋ ಮಾಡ್ಯಾರ. ಅದು ಅವ್ರು ಮಾಡುವಂಥ ವ್ಯಕ್ತಿ ಅಲ್ಲ ಅಲ್ರಿ. ಒಂದು ಇರ್ಬಿ ತುಳಿದೈತಂದ್ರೆ ಸಾಯ್ತೈತೆ ಅನ್ನುವಂಥ, ಅದಕ್ಕೆ ಇದಾಕತ್ತೆ ಅನ್ನುವಂಥ ವ್ಯಕ್ತಿ ಅವರು. ಇಂಥ ಕೆಲಸ ಅವ್ರು ಹೆಂಗೆ ಮಾಡೋಕ್ಕೆ ಸಾಧ್ಯ ಐತ್ರಿ? ಮಾಡೋಕ್ಕೆ ಸಾಧ್ಯನೇ ಇಲ್ಲ. ವಿನಯ್ ಕುಲಕರ್ಣಿ ಅವ್ರು ಅಂದ್ರೆ ನಮ್ಮ 71 ಕ್ಷೇತ್ರದಾಗ ಅವ್ರಂಥ ಅಭಿವೃದ್ಧಿ ಮಾಡಿದವ್ರು ಯಾರೂ ಇಲ್ಲ ಇನ್ನೂವರೆಗೆ. ಯಾವ MLA ಮಾಡಿಲ್ಲ, ಇನ್ನು ಮುಂದೆ ಆದ್ರೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಕ್ಕಾರ ಏನಾರ ಅಕಸ್ಮಾತ್ ಪೈಪೇಟ್ ಮಾಡಿ ಇಲೆಕ್ಷನ್ ನಿಂತಾರದು ಬರೋರು ಅವ್ರ ಹೌದು, ಪಕ್ಕ ರೀ. 100ಕ್ಕೆ 100 ಸತ್ಯ ರೀ. ನಮ್ಮ ಹೆಸರು ಪರಮೇಶ್ವರ್ ಇನ್ಸಲ್ ಅಂತೇಳಿ, ನಮ್ಮ ಕಲ್ಲೂರು ಗ್ರಾಮ ರೀ. ಎಸ್, ಧಾರವಾಡ ಗ್ರಾಮೀಣ ಕ್ಷೇತ್ರದಲ್ಲಿ ಗ್ರೌಂಡ್ ರಿಪೋರ್ಟ್ ಮುಂದುವರಿತಾ ಇದೆ. ನಾವೀಗ ಯಾದವಾಡ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬಂದಿದ್ದೇವೆ. ಇಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಗ್ರಾಮ ಪಂಚಾಯತಿ ಕಾರ್ಯಾಲಯವೂ ಸಹ ಇದೆ. ಇಲ್ಲಿ ಸಾಕಷ್ಟು ಜನ ಸಾರ್ವಜನಿಕರಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಯಜಮಾನ್ರೆ, ಹೇಳಿ, ಕಳೆದ 3 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ MLA ಇದ್ದಾರೆ. ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೇಗಾಗಿದೆ? ನಮ್ಮಲ್ಲಿ ಅಭಿವೃದ್ಧಿ ಎಲ್ಲ ಐತಿ ಸರ್. ಅವರು ಇದ್ರೊಳಗೆ ಅದಾರಂದ್ರು ನಮ್ಮಲ್ಲಿ ಎಲ್ಲ ನೀಗಿಸ್ಕೊಟ್ಟಾರ್ರಿ. ಅವ್ರ ಮನೆಯವ್ರು ರೀ ಎಲ್ಲರೂ ಮಾಡಿ ಇದನ್ನು ನಾವು ಯಾರೋ ಹೋದರೂ ನಾವು ಮಾಡ್ತೀವಪ್ಪ ಅಂತ ಹೇಳ್ಯಾರ್ರಿ. ಅವ್ರು ಯಾರು ಹೋದರೂ ಮಾಡಿಕೊಟ್ಟಾರ್ರಿ ಸರ್. ಕೆಲಸ ಎಲ್ಲ ಚೆನ್ನಾಗಿದಾವೆ ಸರ್. ಯಾವುದು ಒಂದು ನಿಂತಿಲ್ಲ ರೀ. ಯಾವ್ದು ಬೆಟರ್ ಅನ್ಸುತ್ತೆ? ಲಾಸ್ಟ್ ಟೈಮು BJP ಇತ್ತು, ಅದರ ಲಾಸ್ಟ್ ಟೈಮ್ ಕಾಂಗ್ರೆಸ್ ಇತ್ತು. ನಮಗೆ ಪಕ್ಷ ಪಾತ್ರ ಇಲ್ರಿ ಸರ. ಇವ್ರು ನಮಗೆ ಭಾಳ ಇದ್ರಿ. ಯಾರು ಹೋದ್ರು ನಮಗೆ ಮರ್ಯಾದೆ ಕೊಡ್ತಾರೆ ರೀ. ಸಣ್ಣವ್ರು ಹೋದ್ರು ಅಷ್ಟೇ ರೀ, ದೊಡ್ಡವ್ರು ಹೋದ್ರು ಅಷ್ಟೇ ನಮಗೆ ಮರ್ಯಾದೆ ಭಾಳ ಕೊಡ್ತಾರೆ ಸರ್ ಅವ್ರು. ಅದು ನಮಗೆ ಇಷ್ಟ ಆಗಿ ನಾವು ಅದನ್ನು ಇದನ್ನು ಮಾಡ್ತೇವ್ರಿ. ಅವ್ರದ ಇದನ್ನು ಮಾಡೋರು ನಾವು. ಈಗ ಅವರು ಒಳಗಡೆ ಇರೋದ್ರಿಂದ ಬೈ ಎಲೆಕ್ಷನ್ ಬರ್ಬೋದು, ಬಂದರೆ ಏನಾಗುತ್ತೆ? ಬಂದ್ರೆ ಅವ್ರದ್ದು ಆಕತ್ತೆ ಸರ. ಅವ್ರ ಮನೆಯವ್ರು ಯಾರೋ ಕೊಡ್ರಿ. ಅವ್ರು ಸಣ್ಣವ್ರು ಕೊಡಲಿ ದೊಡ್ಡವ್ರು ಕೊಡಲಿ, ಅವ್ರ ಮನೆಯವ್ರದ್ದು ಆಕತ್ರಿ ಸರ್. ನಮ್ಮ ಶ್ರೀಶೈಲ್ ಗೆದ್ದಿಕಿರಿ ಅಂತ ಹೇಳಿ. ನಿಮಗೇನು ಅನ್ಸುತ್ತೆ ಯಜಮಾನ್ರೆ? ನಮಗೂ ಒಳ್ಳೇದು ಅನ್ಸುತ್ತೆ ರೀ. ಎಲ್ಲ ಕೆಲಸಗಳು ಮಾಡ್ಯಾರಲ್ಲ, ದಾರಿ ಪಾರಿ ಎಲ್ಲ ಅವರಿಂದ ಚಲೋ ಆಗ್ಯಾವ್ರಿ. ಮತ್ತು ನೀರಾವರಿ ಎಲ್ಲ ಚೆನ್ನಾಗಿದೆಯಾ? ನೀರಾವರಿ ಚೆನ್ನಾಗೈತಿ. ಗೊಬ್ಬರ ಗಿಬ್ಬರ ಎಲ್ಲ ಸಿಗ್ತಾ ಇದೆಯಾ? ಅಲ್ಲಿ ಪಕ್ಕದಲ್ಲಿ ಗೊಬ್ಬರ ಸಿಗ್ತಾ ಇಲ್ಲ, ನಮ್ಮ MLA ಇಲ್ಲ, ನಮಗೆ ಗೊಬ್ಬರಗಳು ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ಗೊಬ್ಬರ ಸಿಕ್ಕಿಲ್ಲ. ಗೊಬ್ಬರ ಇವತ್ತಿನವರೆಗೆ ರೈತರಿಗೆ ಹಿರಿಯ ಗೊಬ್ಬರಿಗೆ ಮಳೆ ಆಗೈತಿ, ಗೊಬ್ಬರ ಸಿಗಾಕ ತಯಾರಿಲ್ಲ. ಯಾವ MLA, ಹಿಂದಿನ MLA ಆದ್ರಾತು, ಈ MLA ಆಯ್ತು, ಗೊಬ್ಬರದ್ದು ಬೀಜದ್ದು ಅಭಾವ ಐತಿ ರೈತರಿಗೆ. ನಿಮಗೆ
ನಿಮಗೆ ಯಾವ್ದು ಬೆಟರ್ ಅನ್ಸುತ್ತೆ? ಬಿಜೆಪಿ ಬೆಟರ್ ಅನ್ಸುತ್ತಾ, ಕಾಂಗ್ರೆಸ್ ಬೆಟರ್ ಅನ್ಸುತ್ತಾ? ಅಲ್ಲ ಯಾವ್ದಾದ್ರು ನಮ್ಮ ರೈತರಿಗೆ ಕೆಲಸ ಯಾರು ಮಾಡ್ತಾರೆ ಅವ್ರು ಬೆಟರ್ ಅನಿಸುತ್ತೆ, ಯಾರು ಮಾಡಲಿಲ್ಲ ಮತ್ತು ಅವ್ರು ಕೇಳ ಚೆನ್ನಪ್ಪ ಕುಮಾರ್ ಅಂತೇಳಿ. ನಾವೀಗ ಧಾರವಾಡ ಗ್ರಾಮೀಣ ಕ್ಷೇತ್ರದ ನರೇಂದ್ರ ಗ್ರಾಮಕ್ಕೆ ಬಂದಿದ್ದೇವೆ. ನರೇಂದ್ರ ಗ್ರಾಮದಲ್ಲಿ ಜನರ ಅಭಿಪ್ರಾಯ ಏನಿದೆ ಕೇಳೋಣ. ಇಲ್ಲೊಬ್ರು ಆಟೋ ಡ್ರೈವರ್ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಕಳೆದ 3 ವರ್ಷಗಳಿಂದ ಇಲ್ಲಿ ಕಾಂಗ್ರೆಸ್ MLA ಇದ್ದಾರೆ, ಕಾಂಗ್ರೆಸ್ ಸರ್ಕಾರ ಕೂಡ ಇದೆ. ಅದಕ್ಕಿಂತ ಮುಂಚೆ BJP MLA ಇದ್ದರು, BJP ಗೌರ್ಮೆಂಟ್ ಇತ್ತು. ಈ ಭಾಗದಲ್ಲಿ ಅಭಿವೃದ್ಧಿ ಹೇಗಾಗಿದೆ? ನರೇಂದ್ರ ಗ್ರಾಮದಲ್ಲಿ ನೀವು ಯಾವ ರೀತಿ ಅಭಿವೃದ್ಧಿಯನ್ನು ನೋಡ್ತಾ ಇದ್ದೀರಾ? ಅದು ನಿಮ್ಮ ನಿರೀಕ್ಷೆಗೆ ತಕ್ಕಾಗ ಆಗಿದೆಯಾ? ಅಭಿವೃದ್ಧಿ ವಿನಯ್ ಕುಲಕರ್ಣಿ ಅವರು ಎಲ್ಲ ಭಾಳ ಕೆಲಸ ಮಾಡಿದ್ದಾರೆ. ಎಲ್ಲ ರೋಡ್ಗಳು, ಹೊಲಗಳು, ರೋಡ್ಗಳು ಎಲ್ಲ ಕೆಲಸ ಭಾಳ ಉತ್ತಮವಾಗಿ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಈಗ ಅವ್ರು ಒಳಗಡೆ ಇದ್ದಾರಲ್ಲ, ಅವರು ಒಳಗದಾರಿಗೆ ನಮ್ಗೆ ಇನ್ನೇನು ರೆಸ್ಪಾಂಡ್ ಮಾಡೋಕ್ಕೆ ಏನು ಹೇಳೋರಿಲ್ಲ. ಸಮಸ್ಯೆ ಮತ್ತೆ ಉಂಟಾಗೋದ್ರಿ. ಅಂದ್ರೆ ರೈತರು ನಾವು ಎಲ್ಲಿ ಹೋಗ್ಬೇಕು, ಏನು ಕೇಳಬೇಕಾದ್ರೆ ಅವ್ರನ್ನ ಕೇಳ್ತಿದ್ದೀವಿ. ಈಗ ಯಾರು ಅಂತ ಕೇಳೋದನ್ನು ನಮಗೆ ಗೊತ್ತಾಗುತ್ತೆ. ಈಗ ಕೋರ್ಟಲ್ಲಿ ಆದೇಶ ಆಗಿ ಅವರ ಶಾಸಕ ಸ್ಥಾನ ರದ್ದಾದರೆ ಬೈ ಎಲೆಕ್ಷನ್ ಬರೋ ಸಾಧ್ಯತೆ ಇದೆ. ಬಂದರೆ ಏನಾಗ್ಬೋದು ಅಂತ ಅನ್ಸುತ್ತೆ ನಿಮಗೆ? ಬೈ ಎಲೆಕ್ಷನ್ ಬಂದರೆ ಮತ್ತವರು ಗೆಲ್ತಾರನ್ನೋ ಅಭಿಪ್ರಾಯ, ವಿಶ್ವಾಸ ಇದೆ. ಯಾಕೆ ಅಷ್ಟೇ ಕೆಲಸ ಮಾಡಿದ್ದಾರೆ ನಮ್ಮಲ್ಲಿ. ನಿಮಗೆಲ್ಲ ಅನುಕೂಲ ಆಗಿದೆಯಾ? ಅನುಕೂಲ ಆಗಿದೆ ಸರ್. ವೈಯಕ್ತಿಕವಾಗಿ ನಿಮ್ಗೆ ಏನು ಅನ್ಸುತ್ತೆ? ಅವರು ಹೊರಗಡೆ ಬಂದರೆ ಚಲೋ ಆಗುತ್ತೆ ಅಂತ ಹೇಳ್ತೀವಿ ಸರ್. ಹೊರಗಡೆ ಬರಲಿ, ಚಲೋ ಆಗುತ್ತೆ. ನರೇಂದ್ರ ಗ್ರಾಮದಲ್ಲಿ ಮತ್ತೊಬ್ರು ಹಿರಿಯರಿದ್ದಾರೆ. ಯಜಮಾನ್ರೆ, ಏನು ನಿಮ್ಮ ಹೆಸರು? ನಿಂಗನಗೌಡ ಪಾಟೀಲ್. ಹೆಂಗೈತೆ ಇಲ್ಲಿ ಅಭಿವೃದ್ಧಿ ಎಲ್ಲ? ಹೆಂಗಾಗೈತೆ ಇಲ್ಲೇ ಕಾಯಿ ಮುನ್ನ ಕುಲ್ಕೊಂಡು ತಂದವು ನಾವು. ಈಗ ಅವ್ರು ಪಾಪ ಒಳಗದಾರ, ನಮಗೇನು ಮಾಡಾಕ್ಬಾರ್ದು. ಎಲ್ಲ ರೋಡ್ ಮಾಡ್ಯಾರು, ಬೋರ್ ಹೊಡಿಸ್ಯಾರು, ಸಹಾಯ ಮಾಡ್ಯಾರು. ಆದ್ರೆ ಈಗ ಸದ್ಯ ಅವ್ರು ಒಳಗಿದ್ದಕ್ಕೆ ಏನು ಮಾಡಕ್ಕೆ ನಮಗೆ ಸಾಧ್ಯ ಇಲ್ಲ. ಆ ಬಳಿಕ ಅವ್ರ ಮನೆಯವ್ರು ನಿಂದಿರ್ತೇವೆ ಅಂದ್ರೆ ನಿಂದಿರಿ ಅಂದೀವಿ, ಅವರು ನಿಂತರ, ಅವರು ಬಂದ್ರಿ. ಮತ್ತು ಅದಕ್ಕೆ ನಾವೇನು ಇದನ್ನು ಮಾಡೇ ಇಲ್ಲ. ಕೆಲಸಗಳೆಲ್ಲ ಚಲೋ ಆಗೈತಾ? ಐತಿ ಆದ್ರೆ ಈಗ ಸದ್ಯ ಅವ್ರು ಮಾಡಿದ ಕೆಲಸ ಇಲ್ಲ. ತಾಂತ್ರಿಕ ಅರ್ಧ ಮಾಡ್ತಾರೋ, ಅರ್ಧ ಬಿಟ್ಟು ಹೋಗ್ಬಿಡ್ತಾರೆ. ಮೊದಲು ಅವ್ರು ಮಾಡ್ತಿದ್ರಲ್ರಿ, ಅವ್ರು ಎಲ್ಲಿ ಮಾಡ್ಯಾರಲ್ಲ ಅಲ್ಲಿ ಹುಸಿ ಹೋಗಿಲ್ಲ. ಇನ್ನೂ ರೋಡ್ ತೋರಿಸ್ತೇವೆ ನಾವು ಅವ್ರು ಮಾಡಿದ್ದ. ಹೌದ್ರಿ, ಭಾಳ ಚೆನ್ನಾಗಿ. ಈ ಟೈಮ್ಗೆ ಬರ್ರಿ ಅಂದ್ರೆ ಬರೋರು, ನಮ್ಮ ಕರಿ ಪೂಜೆ ಮಾಡಂದ್ರೆ ಮಾಡಾರು. ಇಟ್ಟು ನಾವು ಕಟೋಡಿ ಕಟ್ಟತ್ತವ್ರಿಪ್ಪ ಅಂದ್ರೆ ರೊಕ್ಕ ಕೊಡ್ತಿದ್ದಾರೆ. ಈಗ ಅವ್ರ ಮೇಲೆ ಒಂದು ಆರೋಪ ಇದೆಯಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ನಾವೇನು ಹೇಳ್ತೇವೆ ಅಂದ್ರೆ ನಮಗೆ ತೂಗುವಲ್ಲ ಅದು. ಯಾಕಂದ್ರೆ ದೊಡ್ಡ ದೊಡ್ಡ ಮಂದಿ ಅದ, ನಮಗೆ ತೂಗುವಲ್ಲ. ಆದ್ರೆ ಬರ್ಲಿಪ್ಪ ಅಂತೇಳಿ ಅನ್ನೋದು ಅಷ್ಟು ಬೇಕು. ನಿಂಗನಗೌಡ ಪಾಟೀಲ್. ನಿಮಗೇನು ಅನ್ಸುತ್ತೆ ಯಜಮಾನ್ರೆ? ನಾವು ಈ ಊರಲ್ಲ ಸರ್, ನಡ್ತೈತ್ರಿ. ಮತ್ತೆ ಅಲ್ಲಿ ಹೆಂಗಾಗಿದೆ ಅಭಿವೃದ್ಧಿ? ಕೆಲಸ ಚಲೋ ಮಾಡ್ಯಾರ ಸರ್. ಈಗ ಬೈ ಎಲೆಕ್ಷನ್ ಬಂದ್ರೆ ನೀವು ಯಾರ ಕಡೆ ಮಾಡ್ತೀರಾ? ನಾವು ಕಾಂಗ್ರೆಸ್ನವರು ಸರ್. ಕಾಂಗ್ರೆಸ್ನವ್ರು ನೀವು? ನಿಮ್ಗೆ ಅನ್ಸುತ್ತೆ ಯಜಮಾನ್ರೆ? ಬರೋಬ್ಬರಿ ಐತಿ ಯಾರು ಯಾರು ಬರೋಬ್ಬರಿ? ಎಲ್ಲ ಬರೋಬ್ಬರಿ ಐತ್ರಿಪ್ಪ. ಯಾವುದು? ಕಾಂಗ್ರೆಸ್, JDS, ಕಾಂಗ್ರೆಸ್ ಎಲ್ಲ ಬರೋಬ್ಬರಿ ಐತ್ರಿ. ವಿನಯ್ ಕುಲಕರ್ಣಿ ಅವರ ಪರವಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೇಳ್ರಿ. ಅವರು ನಮ್ಮ ಕಡೆ ಎಲ್ಲ ಫೋಟೋಗಳು ಅದಾವು, ಎಲ್ಲ ಕ್ಯಾಲೆಂಡರ್ ಅದಾವು. ಅವ್ರು ನಮ್ಗೆ ಹೆಲ್ಪ್ನು ಭಾಳ ಮಾಡ್ಯಾರ, ಓವರ್ ಸತೇಲಿ ಹೊಡಿಸ್ಕೊಟ್ಟಾರ. ಓಕೆ. ಎಸ್, ಇದು ನರೇಂದ್ರ ಗ್ರಾಮದಲ್ಲಿರುವಂಥ ಗ್ರಾಮಸ್ಥರ ಅಭಿಪ್ರಾಯ. ಇಲ್ಲಿರುವಂಥ ಗ್ರಾಮದಲ್ಲಿ ಅಭಿವೃದ್ಧಿ ಆಗಿದೆ, ಅದು ವಿನಯ್ ಕುಲಕರ್ಣಿ ಅವರ ಕಡೆಯಿಂದ ಆಗಿದೆ ಅನ್ನೋ ಒಂದು ಅಭಿಪ್ರಾಯವನ್ನು ಇಲ್ಲಿರುವಂಥ ಗ್ರಾಮಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ. ಬಹುಶಃ ವಿನಯ್ ಕುಲಕರ್ಣಿ ಅವರು ಜೈಲು ಸೇರಿದ್ರೂ ಸಹ ಧಾರವಾಡ ಗ್ರಾಮೀಣ ಕ್ಷೇತ್ರದಲ್ಲಿ ಅವರ ಪ್ರಭಾವ ಮಾತ್ರ ಯಾವುದೇ ರೀತಿಯಲ್ಲೂ ಕಡಿಮೆ ಆಗಿಲ್ಲ. ನಾವೀಗ ಗರ್ಗಾ ಗ್ರಾಮಕ್ಕೆ ಬಂದಿದ್ದೇವೆ. ಗರ್ಗಾ ಗ್ರಾಮದ ಸರ್ಕಲ್ನಲ್ಲಿ ನಿಂತಿದ್ದೇವೆ. ಇಲ್ಲೊಬ್ಬರು ಅಂಗಡಿಯವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್ ಹೇಳಿ, ಈಗ ಒಂದು ಬೈ ಎಲೆಕ್ಷನ್ ಬರುವಂಥ ಸಾಧ್ಯತೆ ಇದೆ ವಿನಯ್ ಕುಲಕರ್ಣಿ ಅವರು ಒಳಗಡೆ ಇರೋದ್ರಿಂದ. ಹೆಂಗಿದೆ ವಾತಾವರಣ? ಕಳೆದ 3 ವರ್ಷದಿಂದ ಅಭಿವೃದ್ಧಿ ಹೇಗಾಗಿದೆ? ಮತ್ತು BJP ಚೆನ್ನಾಗಿದೆಯಾ, ಕಾಂಗ್ರೆಸ್ ಚೆನ್ನಾಗಿದೆಯಾ? ಇಲ್ಲಿ BJPನೂ ಚೆನ್ನಾಗಿದೆ, ಕಾಂಗ್ರೆಸ್ಸು ಚೆನ್ನಾಗಿದೆ. ಆದರೆ BJP ಬಂದರೆ ಅಡ್ಡಿ ಇಲ್ಲ. ವಿನಯ್ ಕುಲಕರ್ಣಿ ಅವರು ಹೋಗಿ ಬಂದರೂ ಅಭಿವೃದ್ಧಿ ಆಗತ್ತೆ, ಒಂದು ಸುಧಾರಣೆ ಆಗತ್ತೆ. ಅದರ ಒಂದು ನ್ಯಾಚುರಲ್ ವಾತಾವರಣ ಸರಿಯಾಗಿದೆ ಅವ್ರದ್ದು. ಆ ನಂತರ ಅವರು ಅಡ್ಡಿ ಇಲ್ಲ, ಹೊರಗೆ ಬರಲಿಕ್ಕೆ ಅಡ್ಡಿ ಇಲ್ಲ. ಮತ್ತೇನು ವಿಷಯ ಬೇಕಂದ್ರೆ ಕೇಳ್ರಿ, ನಾವು ಹೇಳ್ತೀವಿ. ಈಗ ಹೆಂಗೆ ಅಭಿವೃದ್ಧಿ ಹೆಂಗಾಗಿದೆ ಲಾಸ್ಟ್ 3 ವರ್ಷ? 3 ವರ್ಷ ಚಲೋ ಆಗಿದೆ.
ಮಾಡ್ಯಾರ ಏನು ನಿಮ್ಮ ಹೆಸರು? ಶಿವಾನಂದ ಮಾಡೋದೇ. ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಗ್ರೌಂಡ್ ರಿಪೋರ್ಟ್ಗಾಗಿ ಇವತ್ತು ಪೊಲಿಟಿಕಲ್ 360 ತಂಡ ಧಾರವಾಡದ ಗ್ರಾಮೀಣ ಭಾಗಗಳಿಗೆ ಭೇಟಿ ಕೊಟ್ಟಿತ್ತು. ಬೆಳಿಗ್ಗೆಯಿಂದ ಸಂಜೆವರೆಗೂ ಸರಿಸುಮಾರು 30 ಹಳ್ಳಿಗಳ ಪ್ರವಾಸದಲ್ಲಿ ನಮಗೆ ಕಂಡಿದ್ದು ಅಚ್ಚರಿಯ ಫಲಿತಾಂಶ. ಹೌದು, ಹಾಲಿ ಶಾಸಕರಾದಂಥ ವಿನಯ್ ಕುಲಕರ್ಣಿ ಅವರು ಜೈಲು ಪಾಲಾಗಿದ್ರು ಸಹ ಅವರ ಪ್ರಭಾವ ಹಾಗೂ ಅವರ ಮೇಲಿನ ಅಭಿಮಾನ ಇನ್ನೂ ಸಹ ಕಡಿಮೆ ಆಗಿಲ್ಲ. ಇನ್ನು ಬಿಜೆಪಿ ಅಭ್ಯರ್ಥಿಯಾದಂಥ ಅಮೃತ್ ದೇಸಾಯಿ ಅವರ ಪರವಾಗಿ ಒಂದಿಷ್ಟು ಅಭಿಪ್ರಾಯಗಳಿದ್ರೂ ಸಹ ಅವರ ಕೆಲಸ ಸಮಾಧಾನವಾಗಿಲ್ಲ ಅನ್ನೋ ಮಾತುಗಳನ್ನ ಈ ಭಾಗದ ಜನರು ಹೇಳ್ತಿದ್ದಾರೆ. ಒಟ್ಟಾರೆ ಇಡೀ ಜನಾಭಿಪ್ರಾಯವನ್ನ ಸಂಗ್ರಹಿಸಿ ಶೇಖರೀಕರಿಸಿ ನೋಡಿದಾಗ 80-20 ಅಭಿಪ್ರಾಯದಲ್ಲಿ ವಿನಯ್ ಕುಲಕರ್ಣಿ ಪರವಾಗಿ ಇಲ್ಲಿ ಜನಾಭಿಪ್ರಾಯ ಇದೆ. ಮುಂದಿನ ದಿನಗಳಲ್ಲಿ ಅವರ ಶಾಸಕ ಸ್ಥಾನ ಅಧಿಕೃತವಾಗಿ ಅನರ್ಹವಾಗಿ ಉಪಚುನಾವಣೆ ಘೋಷಣೆಯಾದರೆ ಅವರು ಅಥವಾ ಅವರ ಕುಟುಂಬಸ್ಥರು ಸ್ಪರ್ಧಿಸಿದ್ರೆ ಆ ಕಾಂಗ್ರೆಸ್ಗೆ ಗೆಲುವು ಖಚಿತ ಅನ್ನೋ ಮಾತುಗಳನ್ನ ಈ ಭಾಗದ ಜನರ ಅಭಿಪ್ರಾಯದಲ್ಲಿ ಹೇಳಬಹುದಾಗಿದೆ. ಇದಿಷ್ಟು ಇವತ್ತಿನ ಗ್ರೌಂಡ್ ರಿಪೋರ್ಟ್. ಮತ್ತಷ್ಟು ಪೊಲಿಟಿಕಲ್ ಸುದ್ದಿಗಳಿಗಾಗಿ ಪೊಲಿಟಿಕಲ್ 360 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಪೇಜ್ಗಳನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ನಲ್ಲಿ ಫಾಲೋ ಮಾಡಿ, ನಮ್ಮ ಮ್ಯಾಗಝೀನನ್ನು ಚಂದಾದಾರರಾಗುವ ಮುಖಾಂತರ ಎಲ್ಲ ಪೊಲಿಟಿಕಲ್ ಸುದ್ದಿಗಳನ್ನು ನಿಮ್ಮ ಮನೆಗೆ ತರಿಸ್ಕೊಳ್ಳಿ.